ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ನೆನೆಯ ಸಂಚಿಕೆಯಲ್ಲಿ ಈ ಜನರಲ್ ಸರ್ಜರಿ ಬಗ್ಗೆ ವೈದ್ಯರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಈ ಫೈಲ್ಸ್ ಆಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಥೈರಾಯ್ಡ್ ಗೆಡ್ಡೆಗಳಾಗಿರ್ಬೋದು, ಹಾಗೆ ಬೇರೆ ಬೇರೆ ಬರುವಂಥ ಗೆಡ್ಡೆಗಳ ಬಗ್ಗೆ, ಹಾಗೆ ಕ್ಯಾನ್ಸರ್ ಬಗ್ಗೆ, ಹಾಗೆ ಅದರ ಸರ್ಜರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇವತ್ತು ಕೂಡ ಜನರಲ್ ಸರ್ಜರಿಯ ಮತ್ತಷ್ಟು ವಿಚಾರಗಳ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಸಾಮಾನ್ಯ ಜನರಿಗೆ ಗಾಯಗಳಾಗಿರುತ್ತೆ, ಇನ್ಫೆಕ್ಷನ್ಸ್ಗಳಾಗಿರುತ್ತೆ, ಅಷ್ಟೇ ಅಲ್ಲದೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಟ್ಟೆ ತುಂಬ ಲೂಸ್ ಆಗಿರುತ್ತೆ, ಅಂಥವ್ರಿಗೆ ಯಾವ ರೀತಿಯಾಗಿ ಸರ್ಜರಿ ಇರುತ್ತೆ, ಹಾಗೆ ಫ್ಯಾಟ್ ಇರುವಂಥವ್ರಿಗೆ ಎಂಥ ರೀತಿಯಾದಂಥ ಸರ್ಜರಿಗಳಿರುತ್ತೆ, ಹಾಗೆ ಈ ಏನು ಹರಿಣಿಯ ಆದಂಥ ಸಂದರ್ಭದಲ್ಲಿ ಮೆಷನ್ನು ಹಾಕಲೇಬೇಕಾಗುತ್ತೆ, ಯಾಕೆ ಹಾಕಬೇಕು, ಹಾಕಲೇಬೇಕಾ, ಅದಕ್ಕೆ ಬೇರೆ ಪರ್ಯಾಯ ಮಾರ್ಗಗಳಿದೆಯಾ, ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಈ ಸಂಚಿಕೆಯಲ್ಲಿ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಇವತ್ತು ಕೂಡ ನಮ್ಮ ಜೊತೆಗಿದ್ದಾರೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿನ ಸೀನಿಯರ್ ಕನ್ಸಲ್ಟೆಂಟ್, ಜೊತೆಗೆ ಜನರಲ್ ಸರ್ಜನ್ ಮತ್ತು ಲ್ಯಾಪೋಸ್ಕೋಪಿಕ್ ಸರ್ಜನ್ ಆಗಿರುವಂಥ ಡಾಕ್ಟರ್ ಭಾಸ್ಕರ್ ಪೈ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಗೆ ಸಾಕಷ್ಟು ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಎಸ್ ಡಾಕ್ಟರ್, ನೆನ್ನೆ ಫುಲ್ ಕ್ಯಾಶುವಲ್ ಲುಕ್ ನೆನ್ನೆ ಫುಲ್ ಅಫಿಷಿಯಲ್ ಲುಕ್, ಇವತ್ತು ಫುಲ್ ಕ್ಯಾಶುವಲ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಿದ್ದೀರಾ, ತುಂಬ ಸ್ಮಾರ್ಟಾಗಿ ಕಾಣಿಸ್ಕೊಳ್ತಿದ್ದೀರಾ. ಏನು ಡಾಕ್ಟರ್, ಫಸ್ಟಿಗೆ ಈಗ ನಮ್ಮ ಟಾಪಿಕ್ ಮಾತಾಡೋಕ್ಕಿಂತ ಮುಂಚೆ ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ, ಏನು ನಿಮ್ಮ ಸೀಕ್ರೆಟ್ ಅಂತ? ಸೀಕ್ರೆಟು ದೇವರು ಮಾಡಿರೋದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ನೋಡ್ಕೋಬೇಕು, ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಎಕ್ಸಸೈಸ್ ಇರಲಿ, ಸ್ವಲ್ಪ ಡಯಟ್ ಇರಲಿ, ಮುಂಚೆ ಥರ ಏನು ಮಾಡ್ತಾ ಇದ್ದೀವಿ ಅದು ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ಡಾಕ್ಟರ್ಸು 24/7 ಆನ್ ಕಾಲ್. ಸೊ ಏನಾಗುತ್ತೆ ಅಂದರೆ, ಇವತ್ತು ಸಂಡೇ ಇದ್ದರೂ ಪೇಷಂಟ್ ಬರ್ಬೋದು, ಹೊಟ್ಟೆ ನೋವು ಅಂತ ಬಂದರೆ ನಾವು ಹೋಗಬೇಕು. ಸೊ ಯಾವಾಗಲೂ ಸ್ವಲ್ಪ ಹೆಲ್ದಿ ಇರಬೇಕು. ಇನ್ನೊಂದಂದರೆ, ನಾವೇ ಸ್ವಲ್ಪ ಹೆಲ್ತ್ ಇಲ್ಲ ಅಂದರೆ ಪೇಷಂಟ್ಸ್ಗೆ ಏನು ಮಾಡೋದು? ಆ್ಯಂಡ್ ಲಾಸ್ಟ್ ಅಂದರೆ ಪೇಷಂಟ್ಸ್ಗೂ ಇಫ್ ದ ಡಾಕ್ಟರ್ ಇಸ್ ಫಿಟ್ ಆ್ಯಂಡ್ ಫೈನ್, ಅವ್ರಿಗೂ ಸ್ವಲ್ಪ ನೋಡಿದ ತಕ್ಷಣ ಅವ್ರಿಗೆ ಏನೋ ಒಳ್ಳೇದು ಅನಿಸತ್ತೆ. ಸೊ ಎವ್ರಿಥಿಂಗ್ ಈಸ್, ಸ್ವಲ್ಪ ಜನ ಹೇಳ್ತಾರೆ ಸುಮ್ಮನೆ ಕೈ ಗುಣ ಇದ್ದರೆ ಸಾಕು ಅಂತ, ಆ ಥರ. ಸೊ ಮುಟ್ಟಿದ್ರೇ ಪೇಷಂಟ್ಸ್ಗೂ ಎಷ್ಟೋ ಕಾಯಿಲೆ ಹೋಗ್ಬಿಡುತ್ತೆ, ಆ ಥರ. ಸೊ ಅದಕ್ಕೆ. ಎಸ್ ಡಾಕ್ಟರ್, ಅಂದರೆ ನೀವು ತುಂಬ ಬ್ಯುಸಿ ಇರ್ತೀರಾ, ಬ್ಯುಸಿ ಶೆಡ್ಯೂಲಲ್ಲೂ ಹೆಂಗೆ ಫಿಟ್ನೆಸ್ ಮೇಂಟೈನ್ ಮಾಡ್ತೀರಾ? ಸ್ಪೋರ್ಟ್ಸಾ ಅಥವಾ ಎಕ್ಸಸೈಸಾ, ಹೇಗೆ ಡಾಕ್ಟರ್? ಫುಡ್ಡೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ನೀವು? ಫುಡ್ಡೇ ಮೇಂಟೈನ್ ಮಾಡಿದ್ರೆ ಸಾಕು. ಎಕ್ಸಸೈಸ್ ಅಂದರೆ ನಾವು ಹೇಳೋದು ವೆರಿ ಸಿಂಪಲ್ಲು. ಫುಡ್ಡೇ ನಮ್ಗೆ ಗೊತ್ತಿರಲ್ಲ. ಇವಾಗ ಒಂದು ಇಡ್ಲಿ 100 ಕ್ಯಾಲರಿ ಇರುತ್ತೆ, ಒಂದು ಮಸಾಲೆ ದೋಸೆ 400 ಕ್ಯಾಲರಿ ಇರುತ್ತೆ, ಒಂದು ಕಾಟಿ ರೋಲ್ 600 ಕ್ಯಾಲರಿ ಇರುತ್ತೆ, ನಮ್ಗೆ ಗೊತ್ತಿರಲ್ಲ. ಸೊ ಇವಾಗ ಡಯಾಬಿಟಿಕ್ ಇರಲಿ ಅಥವಾ ನಾನೇ ಸ್ವಲ್ಪ ಹೆಲ್ತ್ ಮೇಂಟೈನ್ ಮಾಡ್ಕೋಬೇಕಂದ್ರೆ ನಮ್ಗೆ ಗೊತ್ತಿಲ್ಲ ಅಂದರೆ ಎಲ್ಲಿಂದ ಮಾಡೋದು ಮೇಂಟೈನು? ಸೊ ಸ್ವಲ್ಪ ಆ ಥರ ಡಯಟಿಷನ್ ಹತ್ರ ಮಾತಾಡಿಕೊಂಡು ಡಿಸ್ಕಷನ್ ಮಾಡಿಬಿಟ್ಟು ಡಯಟ್ ಫಾಲೋ ಮಾಡಿದ್ರೆ, ಎಕ್ಸಸೈಸ್ಗೆ ನಮಗೆ ಅಷ್ಟು ಟೈಮ್ ಇರಲ್ಲ. ಆಪ್ರೇಷನ್ ಮಾಡುವಾಗ ಒಂದೊಂದು ಸತಿ 4 ಅವರ್ಸ್ 6 ಅವರ್ಸ್ ಕಂಟಿನ್ಯೂಸು, ನೋ ಯೂರಿನ್ ಬ್ರೇಕ್, ಏನೂ ಬ್ರೇಕ್ ಇರಲ್ಲ, ಮಾಡ್ತಾ ಹೋಗಬೇಕು. ಸೊ ಅಭ್ಯಾಸ ಆಗಿಬಿಡುತ್ತೆ. ಸೊ ಟ್ರೈನಿಂಗ್ನಲ್ಲಿ 17 ಅವರ್ಸ್ ಕೆಲಸ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅದು ಕಂಟಿನ್ಯೂ ಆಗ್ತಾಯಿದೆ. ಸೂಪರ್ ಡಾಕ್ಟರ್. ಈ ಥರ ಫಿಟ್ ಆ್ಯಂಡ್ ಫೈನ್ ಆಗಿ ನೋಡೋದಕ್ಕೆ ಒಂದು ರೀತಿಯ ಖುಷಿ ಆಗುತ್ತೆ. ಹಾಗೆ ವೈದ್ಯರು ಏನಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ಓಕೆ, ನಾವು ಫಾಲೋ ಮಾಡಬೇಕು, ಕೇಳಬೇಕು ಅಂತ ಅನಿಸುತ್ತೆ ಡಾಕ್ಟರ್. ಓಕೆ ಡಾಕ್ಟರ್, ನೆನ್ನೆ ಸಂಚಿಕೆಯಲ್ಲಿ ಜನರಲ್ ಸರ್ಜರಿ ಬಗ್ಗೆ ತುಂಬ ಟಾಪಿಕ್ಸ್ನ ಕವರ್ ಮಾಡಿದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಅಂದರೆ ಈಗ ತುಂಬ ಜನಕ್ಕೆ ಬರ್ನ್ ಆಗಿರುತ್ತೆ ಡಾಕ್ಟರ್, ಬರ್ನ್ ಆಗಿ ಗಾಯಗಳಾಗಿರುತ್ತೆ, ಅದಕ್ಕೆ ಸರ್ಜರಿಗಳು ಇರುತ್ತಾ ಅಥವಾ ಟ್ರೀಟ್ಮೆಂಟ್ ಯಾವ ರೀತಿ ಡಾಕ್ಟರ್ ಅದಕ್ಕೆಲ್ಲ? ಓಕೆ, ಬರ್ನ್ಸ್ ಅಂದರೆ ಬೇರೆ ಬೇರೆ ಡಿಗ್ರಿ ಬರ್ನ್ಸ್ ಇರುತ್ತೆ. ಫಸ್ಟ್ ಡಿಗ್ರಿ ಅಂದರೆ ಸ್ವಲ್ಪ ರೆಡ್ ಆಗಿರೋದು. ಇವಾಗ ನಾವು ಬಿಸಿಲಿನಲ್ಲಿ ತುಂಬ ಒತ್ತಿದ್ರೆ ಫೇಸ್ ಎಲ್ಲ ರೆಡ್ ಆಗುತ್ತೆ. ಸ್ವಲ್ಪ ಜನರಿಗೆ ಟ್ಯಾನಿಂಗ್ ಹೇಳ್ತಾರೆ, ಸ್ವಲ್ಪ ಜನರಿಗೆ ಅದು ಸನ್ ಬರ್ನ್ ಅಂತ ಹೇಳ್ತಾರೆ. ಅದಕ್ಕೆ ಏನು ಆ ಥರ ಏನು ಸರ್ಜರಿ ಏನೂ ಬೇಕಾಗಿಲ್ಲ. ಪ್ರಿವೆನ್ಷನ್ ಇಸ್ ಇನಫ್. ಇಲ್ಲಾಂದರೆ ಸ್ವಲ್ಪ ಕ್ರೀಮ್ಸ್ ಹಾಕಿದ್ರೆ ಸಾಕಾಗತ್ತೆ. ಇನ್ನೊಂದಂದರೆ ಎಣ್ಣೆ ಬಿತ್ತು, ಬಿಸಿ ಎಣ್ಣೆ, ಅದು ಬ್ಲೆಬ್ಸ್ ಥರ ಬ್ಲಿಸ್ಟರ್ ಆಗುತ್ತೆ. ನಾರ್ಮಲಿ ನಾವು ಏನು ಹೇಳ್ತೀವಿ ಅಂದರೆ, ಬ್ಲಿಸ್ಟರ್ ಆಗಿರೋದು ಬಿಸಿ ನೀರಿಂದ ಅಥವಾ ಬಿಸಿ ಎಣ್ಣೆಯಿಂದ ಆಗಿರೋದಕ್ಕೆ ಅದು ಬರ್ಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದು ಒಳಗಡೆ ಇರೋದು ಎಲ್ಲ ಸ್ಟರೈಲು. ನೀವು ಬರ್ಸ್ಟ್ ಆಯಿತು ಅಥವಾ ಬರ್ಸ್ಟ್ ಮಾಡಿದ್ದೀರಾ ಅಂದರೆ ಆಮೇಲೆ ಡ್ರೆಸ್ಸಿಂಗ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಅದು ಬ್ಲೆಬ್ಬು ಅಂತ ಕವರಿಂಗ್ ಇದ್ದರೆ ಹಾಗೆ ಬಿಟ್ಟರೆ ಒಳಗಡೆ ಹಾಗೆ ವಾಸಿ ಹಾಕ್ಕೊಂಡು ಬರುತ್ತೆ. ಆಮೇಲೆ ಅದು ಡ್ರೈ ಆಗಿಬಿಟ್ಟು ಮೇಲೆದು ಸಿಪ್ಪೆ ಥರ ಅದು ಬಿದ್ದೋಗ್ಬಿಡತ್ತೆ. ಅದಕ್ಕಿಂತ ಡೀಪ್ ಇದ್ದರೆ ಡಿಪೆಂಡಿಂಗ್ ಆನ್ ದ ಪರ್ಸೆಂಟೇಜ್. ನಾವು ಪರ್ಸೆಂಟೇಜ್ ಅಂದರೆ ಬಾಡಿಗೆ 100% ಅಂತ ಹೇಳ್ತೀವಿ. ನಿಮ್ಮ ಕೈ ಈಸ್ 1%. ಸೊ ನಿಮಗೆ ಇಲ್ಲಿ ಬರ್ನ್ ಆಗಿದ್ದರೆ ಅಂದರೆ ಇದು 1%, ಇಲ್ಲಿ ಆಗಿದ್ದರೆ 2%, ಆ ಥರ ಕೌಂಟ್ ಮಾಡ್ಬೋದು. ಸೊ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಡೀಪ್ ಇದ್ದರೆ ಒಂದೊಂದು ಸತಿ ಅದು ಸುಟ್ಟೋಗಿರೋದು, ಬ್ಲ್ಯಾಕ್ ಕಲರ್ ಆಗಿರೋದು, ಅದು ಸ್ಕಿನ್ ಗ್ರಾಫ್ಟಿಂಗ್ ಮಾಡಿ ಅದು ಸರಿ ಮಾಡಬೇಕಾಗತ್ತೆ. ಬಟ್
ನಾರ್ಮಲಿ ಏನು ಬರ್ನ್ ಆದರೆ ಫಸ್ಟ್ ನಾವು ಹೇಳ್ತೀವಿ ಫಸ್ಟ್ ಏಡ್ ಅಂದರೆ ರನ್ನಿಂಗ್ ವಾಟರ್ನಲ್ಲಿ ಆರ್ಡಿನರಿ ವಾಟರ್ ಇದ್ರೂ ಸಾಕು, ನೀವು ಕೈ ಅಥವಾ ಕಾಲು ಅಥವಾ ಬಾಡಿ ಅಲ್ಲಿ ಹೋಗಿಬಿಟ್ಟು ಮಾಡಿ, ಅದು ಇನ್ನೂ ಹೀಟು ಒಳಗಡೆ ಹೋಗಿಲ್ಲ ಅಂದರೆ ಯುವರ್ ಬರ್ನ್ ವಿಲ್ ಬಿ ಸೂಪರ್ಫಿಷಿಯಲ್. ಹಾಗೆ ಬಿಟ್ಟರೆ ಇನ್ನೂ ಡೀಪ್ ಆಗಿಬಿಟ್ಟು 2nd ಇಂದ 3rd ಡಿಗ್ರಿ ತನಕ ಆಗ್ಬೋದು. ಎಸ್ ಸರ್ ಡಾಕ್ಟರ್. ಇನ್ನು ತುಂಬ ಜನಕ್ಕೆ ಈ ಗಾಯಗಳಾಗ್ತಾ ಇರುತ್ತೆ ಡಾಕ್ಟರ್. ತುಂಬ ಜನ ನೈಫಲ್ಲಿ ಕಟ್ ಮಾಡ್ಕೊಂಡಿರ್ತಾರೆ, ತುಂಬ ಜನಕ್ಕೆ ಈ ಕಬ್ಬಿಣದ್ದು ಇದರಲ್ಲಿ ಏನಾದರೂ ಗಾಯಗಳಾಗಿರುತ್ತೆ. ಅಂಥವ್ರಿಗೆ ಏನಾದರೂ ಆದರೆ ತಕ್ಷಣ TT ಹಾಕಿಸ್ಕೊ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಏನಾದರೂ ಬೇರೆ ಅವಶ್ಯಕತೆ ಇರುತ್ತಾ, ಸರ್ಜರಿ ಆ ಥರ ಏನಾದರೂ ಇರುತ್ತಾ ಡಾಕ್ಟರ್? ಸೊ ದಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್, ಸಿಂಪಲ್ ಕ್ವೆಶ್ಚನ್, ಕಾಮನ್ ಕ್ವೆಶ್ಚನ್ನು. ಅದೇನಾಗುತ್ತೆ ಅಂದರೆ ಗಾಯ ಬೇರೆ ಬೇರೆ ಥರ ಇರುತ್ತೆ. ಸ್ವಲ್ಪ ಕಡೆ ಸ್ಕಿನ್ ಪೀಲ್ ಆಗಿಬಿಡುತ್ತೆ, ಓಕೆ, ಆ ಥರ ಇದ್ದರೆ ಟ್ರೀಟ್ಮೆಂಟ್ ಬೇರೆ, ಅಥವಾ ಕಟ್ ಇದ್ದರೆ ಟ್ರೀಟ್ಮೆಂಟ್ ಬೇರೆ. ಕಟ್ ಇದ್ದರೆ ಎಷ್ಟು ಡೀಪ್ ಇದೆ ಅದ್ರ ಮೇಲೆ ಇರುತ್ತೆ. ಸ್ವಲ್ಪ ಜನಕ್ಕೆ ಕಟ್ಟು ಡೀಪ್ ಆದರೆ ಅದು ಟೆಂಡನ್ಸ್ ಅಂತ ಹೇಳ್ತೀವಿ, ಅದು ಮೂವ್ಮೆಂಟ್ಗೆ ಎಲ್ಲ ಇಂಪಾರ್ಟೆಂಟ್ ಇರುತ್ತೆ. ಅದು ಕಟ್ ಆಗಿದ್ದರೆ ಅದಕ್ಕೆ ಸರಿ ಮಾಡಬೇಕು. ಸೊ ಇವಾಗ ಎಷ್ಟೋ ಜನ ಅಲ್ಲಿ ಹೋಗ್ತಾರೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಬ್ಲೀಡಿಂಗ್ ಆದರೆ ಫಸ್ಟ್ ಏಡ್ ಅಂದರೆ ಪ್ರೆಷರ್. ಅದಕ್ಕೆ ನೀವು ಕ್ಲೀನ್ ಹ್ಯಾಂಡ್ ಕರ್ಚೀಫ್ ಇಲ್ಲಾಂದರೆ ಪೇಷಂಟ್ಗೆ ಹೇಳಿಬಿಟ್ಟು ಒತ್ತಿಬಿಟ್ಟು ಇಟ್ಟರೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ದೆರ್ ಇಸ್ ಸಮಥಿಂಗ್ ಬ್ಲೀಡಿಂಗ್ ಟೈಮ್ ಆ್ಯಂಡ್ ಕ್ಲಾಟಿಂಗ್ ಟೈಮ್ ಅಂತ ಇದೆ. ಸೊ ಬ್ಲೀಡಿಂಗ್ ಟೈಮ್ 1 to 4 minutes, ಕ್ಲಾಟಿಂಗ್ ಟೈಮ್ 4 to 7 minutes ನಾರ್ಮಲಿ ಇರುತ್ತೆ. ಸೊ ನಾವು ಏನು ಮಾಡ್ತೀವಿ, 1 ನಿಮಿಷ ಪ್ರೆಸ್ ಮಾಡ್ತೀವಿ, ಸ್ವಲ್ಪ 2 minutes ಆದಮೇಲೆ ತೆಗಿತೀವಿ, ನೋಡ್ತೀವಿ, ಇನ್ನೂ ಬ್ಲೀಡಿಂಗ್ ಆಗ್ತಾಯಿದೆ, ತಿರ್ಗಾ ಪ್ರೆಸ್ ಮಾಡ್ತೀವಿ. ಇಲ್ಲಾಂದರೆ ಬರ್ತಾರೆ ಮಕ್ಕಳು, ಫುಲ್ಲು ಬ್ಲಡ್ ಆಯಿತು ಸರ್ ಅಂತ. ಸೊ ನೀವು ಪ್ರೆಸ್ ಮಾಡಿದ್ದಿದ್ರೆ ಅದು ಫುಲ್ ಪ್ರೆಸ್ ಮಾಡಿಬಿಟ್ಟು ಟೈಮು ನೋಡಿಬಿಟ್ಟು ಒಂದು 5 minute-ಇಂದ 7 minutes ತನಕ ಪ್ರೆಸ್ ಮಾಡಿದ್ದಿದ್ರೆ ನಾರ್ಮಲಿ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ನಾವು ಸರ್ಜರಿ ಮಾಡುವಾಗೂ ಅದೇ ಆಪ್ಷನ್ ಮಾಡ್ತೀವಿ. ಎಲ್ಲೋ ಇಂದ ಬ್ಲೀಡಿಂಗ್ ಇದ್ದರೆ ಅಥವಾ ನೀವು ಬ್ಲಡ್ಡು ತೆಗೆದ್ಬಿಟ್ರೂ ನೀವು ಪ್ರೆಸ್ ಮಾಡಿ ಇಟ್ಕೊಳ್ತೀರಾ, ಅದು ಕಾಮನ್ನು, ಎಷ್ಟೋ ಜನ ಮರ್ತೋಗ್ಬಿಡ್ತಾರೆ. ಗಾಯ ಇದ್ದರೆ ಸ್ಟಿಚಸ್ ಹಾಕಿದ್ರೆ ಅಥವಾ ಗ್ಲೂ ಹಾಕಿದ್ರೆ ಅಥವಾ ಕ್ಲಿಪ್ಸ್ ಹಾಕಿದ್ರೆ ಅದು ಹತ್ತಿರ ಬರುತ್ತೆ, ಅದು ಬ್ರಿಡ್ಜ್ ಥರ ಬೇಗ ವಾಸಿ ಆಗುತ್ತೆ. ಹಾಕಿಲ್ಲ ಅಂದ್ರೂ ವಾಸಿ ಆಗುತ್ತೆ, ಬಟ್ ಏನಂದರೆ ಇದು ಮಾಡಿದ್ರೆ ಸ್ವಲ್ಪ ಬೇಗ ವಾಸಿ ಆಗುತ್ತೆ. ಇವಾಗ ಮಕ್ಕಳಿಗೆ ಓಪನ್ನೇ ಬಿಟ್ಟರೆ ತಿರ್ಗಾ ಅವ್ರು ಕೆರೆದು ಬಿಟ್ಟರು, ತಿರ್ಗಾ ಏಟ್ ಬಿತ್ತು, ತಿರ್ಗಾ ಜಾಸ್ತಿ ಬ್ಲೀಡಿಂಗ್ ಆಯಿತು, ಅದು ಆಗಬಾರ್ದಂದ್ರೆ ನಾವು ಹೇಳ್ತೀವಿ ಸ್ವಲ್ಪ ಮಾಡಬೇಕು. ಇಂಪಾರ್ಟೆಂಟ್ ಏನಂದರೆ ಅಲ್ಲಿ ಒಳಗಡೆ ಏನೂ ಫಾರಿನ್ ಬಾಡಿ ಇಲ್ಲ. ಸೊ ಅಲ್ಲಿ ಅದು ವುಡನ್ ಪೀಸ್, ಗ್ಲಾಸ್ ಇದ್ದರೆ ಅದು ತೆಗಿಬೇಕು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ರೇಣುಕಾ ಅಂತ ಮೇಡಮ್. ರೇಣುಕಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೈಸೂರಿಂದ ಮೇಡಮ್. ಮೈಸೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ರೇಣುಕಾ ಅವರ. ಹಲೋ ಹೇಳಮ್ಮ. ಹಲೋ, ನಮಸ್ತೆ ಸರ್. ನಮಸ್ತೆ. ಸರ್, ಇದು ಬ್ಲೀಡಿಂಗ್ ಆಗುತ್ತೆ ಸರ್. ನನಗೆ 5 ವರ್ಷ ಆಯಿತು ಕಾಣಿಸ್ಕೊಂಡೆ, ಅದು 5 ವರ್ಷದ ಮೇಲಾಯಿತು. ಬ್ಲೀಡ್ ಆಗ್ತಿದೆ ಅಂತ 5 ವರ್ಷದಿಂದ. ಹೇಳಿಮ್ಮ. ಹೋದ್ಮೇಲೆ ಸರ್, ಟಾಯ್ಲೆಟ್ಗೆ ಹೋದ್ಮೇಲೆ ಲಾಸ್ಟಲ್ಲಿ ಬ್ಲಡ್ ಬರುತ್ತೆ ಸರ್. ಒಂದು ಅರ್ಧ ಸ್ಪೂನ್ ಅಷ್ಟು ಬಂದ್ಬಿಡುತ್ತೆ, ಒಂದು 10 ಹನಿ 5 ಹನಿ ಅಷ್ಟು ಬರುತ್ತೆ ಸರ್ ಲಾಸ್ಟಲ್ಲಿ. ಸೊ ಬ್ಲೀಡಿಂಗ್ ಎಲ್ಲಿಂದ? ಒಳಗಡೆ ಒಂದು ಮೋಷನ್ ಹೋಗೋ ಜಾಗದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳ ಸಾಸಿವೆಗಳತ್ರ ಒಂದು 5-6 ಗುಳ್ಳೆಗಳೈತೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಒಳಗಡೆ ಗೆಡ್ಡೆ ಐತೆ ಅಂತ ಹೇಳಿದ್ದಾರೆ. ಸೊ ಅದೇ ಗಡ್ಡೆ ಇದ್ರೆ ಆ ಗಡ್ಡೆ ಇದೆಯಾ ಪೈಲ್ಸ್ ಇದೆಯಾ ಅದು ತಿಳ್ಕೋಬೇಕು. ಯಾಕಂದ್ರೆ ಗಡ್ಡೆ ಇದ್ರೆ ಅದು ಯಾವ ಪ್ರಕಾರ ಗಡ್ಡೆ ಇದೆ, ಬಿನೈನ್ ಅಂದರೆ ಏನು ತೊಂದರೆ ಇಲ್ಲ ಅಥವಾ ಕ್ಯಾನ್ಸರು, ಅದು ಯಾವುದಂತ ನೋಡಬೇಕು. ಸೊ ಇವಾಗ ಇಷ್ಟು ವರ್ಷದಿಂದ ಬ್ಲೀಡಿಂಗ್ ಆಗ್ತಾ ಇದ್ದರೆ ಬಿನೈನ್ ಇದ್ದರೆ ಸರ್ಜರಿ ಮಾಡಿದ್ರೆ ಒಂದೊಂದು ಸತಿ ಫುಲ್ ವಾಸಿ ಆಗಿಬಿಡುತ್ತೆ. ಬೈ ಚಾನ್ಸ್ ಕ್ಯಾನ್ಸರ್ ಇದ್ದರೆ ಅದಕ್ಕೆ ಇನಿಷಿಯಲ್ ಸ್ಟೇಜಸ್ನಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮಗೆ ಮುಂದೆ ಹೋಗ್ಬಿಟ್ಟು ತೊಂದರೆ ಆಗಲ್ಲ. ಪೈಲ್ಸ್ ಇದ್ದರೆ ಸರ್ಜರಿ ಮಾಡಿದ್ರೆ ಅದು ಆಯಿತು ಅಷ್ಟೇ. ಸೊ ಆಮೇಲೆ ನೀವು ಡಯಟ್ ಫಾಲೋ ಮಾಡಬೇಕು, ಮೋಷನ್ ಗಟ್ಟಿ ಆಗಬಾರ್ದಂತ ನೋಡ್ಕೋಬೇಕು. ಆ ಥರ ಮಾಡಿದ್ರೆ ನೀವು ಕಂಟ್ರೋಲ್ ಮಾಡ್ಬೋದು. ಇವಾಗ ಸಕ್ಕರೆ ಕಾಯಿಲೆ ಇದ್ರೂ ಅದೇ ಥರ ಅಲ್ವಮ್ಮ. ಸೊ ಇವಾಗ ನೀವು ಹೋಗ್ಬಿಟ್ಟು ಐಸ್ ಕ್ರೀಮ್ ತಿಂದರೆ, ಲಡ್ಡು ತಿಂದರೆ ಕಂಟ್ರೋಲ್ ಬರಲ್ಲ, ಡಾಕ್ಟ್ರಿಗೆ ಹೇಳ್ಬಿಟ್ಟು ಏನು ಉಪಯೋಗ. ಸೊ ಪೈಲ್ ಸರ್ಜರಿ ಮಾಡಿದ್ರೂ ನೀವು ತಪ್ಪು ಮಾಡ್ತಾ ಇದ್ದರೆ ತಿರ್ಗಾ ಬಂದರೆ ನೀವು ಹೇಳಿಬಿಟ್ಟು ಉಪಯೋಗ ಇಲ್ಲ. ಸೊ ಇದಾದಮೇಲೂ ನೀವು ಡಯಟಿಂಗ್ ಕಂಟ್ರೋಲ್ ಮಾಡಬೇಕು. ಓಕೆ, ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕಾಗಿ. ಡಾಕ್ಟರ್, ಈ ಗಾಯಗಳಾದಾಗ ಯಾವ ರೀತಿಯಾದ ಸರ್ಜರಿ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಇನ್ನು ಸಾಕಷ್ಟು ಜನಕ್ಕೆ ಇನ್ಫೆಕ್ಷನ್ಗಳಾಗ್ತಾ ಇರುತ್ತೆ. ಈ ಇನ್ಫೆಕ್ಷನ್ ಆದಂಥ ಸಂದರ್ಭದಲ್ಲಿ ಯಾಕೆ ಆಗುತ್ತೆ, ಆಮೇಲೆ ಅದಕ್ಕೆ ಯಾವ ರೀತಿಯಾದಂಥ ಪ್ರೊಸೀಜರ್ ಅಂದರೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಇರುತ್ತೆ ಅಂತ? ಓಕೆ, ಸೊ ನಾರ್ಮಲಿ ಏನಿರುತ್ತೆ ಅಂದರೆ ಇಂಟ್ಯಾಕ್ಟ್ ಸ್ಕಿನ್, ಚರ್ಮ ಎಲ್ಲೋ ಗಾಯ ಇಲ್ಲಾಂದರೆ ಇನ್ಫೆಕ್ಷನ್ ನಾರ್ಮಲಿ ಹೋಗಲ್ಲ. ನಮ್ಮ ಅಕ್ಕಪಕ್ಕ ತುಂಬ ಬ್ಯಾಕ್ಟೀರಿಯಾ ಇದೆ, ಬಾಯಿನಲ್ಲಿ ಇರಲಿ ಕಾಲಿನಲ್ಲಿ ಇರಲಿ ಎಲ್ಲ ಕಡೆ ಬ್ಯಾಕ್ಟೀರಿಯಾ ಇದ್ದೇ ಇರುತ್ತೆ.
ಯಾವುದು ಗಾಯ ಆದರೆ ಸ್ವಲ್ಪ ಬ್ಯಾಕ್ಟೀರಿಯಾ ಒಳಗಡೆ ಹೋಗುತ್ತೆ. ಆ ಬ್ಯಾಕ್ಟೀರಿಯಾ ಎಷ್ಟೋ ಸತಿ ನಮ್ಗೆ ಗೊತ್ತಿರಲ್ಲ, ಬಾಡಿನೇ ಸರಿ ಮಾಡಿಬಿಡುತ್ತೆ. ಬಟ್ ನಮ್ಮದು ರೆಸಿಸ್ಟೆನ್ಸ್ ಏನೋ ಕಾರಣದಿಂದ ಡೌನ್ ಇದ್ದರೆ, ಸಪೋಸ್ ನಮ್ಮ ಸ್ಟೀರಾಯ್ಡ್ಸ್ ತೊಗೊಳ್ತಾ ಇದ್ದೀವಿ ಆಸ್ಮಾಗೆ, ಕಿಡ್ನಿ ಪ್ರಾಬ್ಲಮ್ಗೆ, ಆ ಥರ ಏನೋ, ಅಥವಾ ಶುಗರ್ ಇದೆ, ಆ ಥರ ಎಲ್ಲೋ ರೆಸಿಸ್ಟೆನ್ಸ್ ಡೌನ್ ಇದ್ದರೆ ಅದು ಗಾಯ ಇನ್ಫೆಕ್ಷನ್ ಆಗಿಬಿಡುತ್ತೆ. ಸೊ ಇನ್ಫೆಕ್ಷನ್ ಆದರೆ ಇನಿಷಿಯಲ್ ಸ್ಟೇಜಸ್ನಲ್ಲಿ ಅದಕ್ಕೆ ನಾವು ಸೆಲ್ಯುಲೈಟಿಸ್ ಅಂತ ಹೇಳ್ತೀವಿ. ಸೆಲ್ಯುಲೈಟಿಸ್ ಅಂದರೆ ಇನ್ಫೆಕ್ಷನ್ನು ಅಲ್ಲಿ ಕೆಂಪಾಗಿರುತ್ತೆ, ಬಿಸಿ ಇರುತ್ತೆ, ನೋವಿರುತ್ತೆ, ಆ ಥರ. ಸೊ ಆ ಥರ ಇದ್ದರೆ ಡಯಾಬಿಟಿಕ್ ಇದ್ದರೆ ಒಟ್ಟಿಗೆ ಎರಡಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಶುಗರ್ 300 ಇಟ್ಕೊಂಡು ಆ್ಯಂಟಿಬಯೋಟಿಕ್ ಕೊಟ್ಟರೆ ಸಾಕಾಗಲ್ಲ. ಶುಗರು ಕಂಟ್ರೋಲ್ ಮಾಡಬೇಕು, ಗಾಯಕ್ಕೆ ಆ್ಯಂಟಿಬಯೋಟಿಕ್ಕು ಕೊಡಬೇಕು. ಬಟ್ ಇನ್ನೊಂದು ಕಾಮನ್ ಮಿಸ್ಟೇಕ್ ಅಂದರೆ, ಸಪೋಸ್ ನನಗೆ ಕಾಲಿನಲ್ಲಿ ಇನ್ಫೆಕ್ಷನ್ ಇದೆ, ಪೇಷಂಟ್ ಏನು ಮಾಡ್ತಾರೆ ಅಂದರೆ ಆ್ಯಂಟಿಬಯೋಟಿಕ್ ತೊಗೊಳ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಕೂತಿರ್ತಾರೆ, ಕಾಲು ಊತ ಇನ್ನೂ ಜಾಸ್ತಿ ಬರುತ್ತೆ. ಕಾಲು ಊತ ಬಂದರೆ ಅಲ್ಲಿ ಪ್ರೋಟೀನ್ ರಿಚ್ ಫ್ಲೂಯಿಡ್ ಇರುತ್ತೆ, ಅದು ಇನ್ಫೆಕ್ಷನ್ ಕಂಟ್ರೋಲ್ ಆಗಲ್ಲ. ಸೊ ಅದಕ್ಕೆ ಕಾಲು ಎತ್ತರ ಇಟ್ಕೊಂಡು, ನಿಮ್ಮ ಹೃದಯಕ್ಕಿಂತ ಎತ್ತರ ಇಟ್ಕೋಬೇಕು, ಆ ಥರ ಮಾಡ್ಕೊಂಡು ಮಲ್ಕೋಬೇಕು. ಕೈನಲ್ಲಿದ್ದರೆ ಕೈ ಸ್ವಲ್ಪ ಮಲಗುವಾಗ ಎತ್ತರ ಇಟ್ಬಿಟ್ರೆ ಅದು ಊತ ಕಮ್ಮಿ ಆಗುತ್ತೆ, ಬೇಗ ಇನ್ಫೆಕ್ಷನ್ ಕಂಟ್ರೋಲ್ ಆಗುತ್ತೆ. ಸುಮ್ಮನೆ ಆ್ಯಂಟಿಬಯೋಟಿಕ್ ತೊಗೊಂಡು ಓಡಾಡ್ತಾ ಇದ್ದರೆ ಎಷ್ಟೋ ಜನ ಬಂದಿದ್ದಾರೆ ಆ ಥರ, ಅದು ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಈ ಇನ್ಫೆಕ್ಷನ್ ಇನ್ನೂ ಜಾಸ್ತಿ ನೀವು ಬಿಟ್ಬಿಟ್ರೆ ಕೀವಾಗ್ಬಿಡುತ್ತೆ. ಕೀವಾದರೆ ಆಮೇಲೆ ಸರ್ಜರಿ ಬಿಟ್ಟು ಬೇರೆ ದಾರಿ ಇಲ್ಲ. ಇದೇ ಒಂದೊಂದು ಸತಿ ಅದು ಬರ್ಸ್ಟ್ ಆಗಿಬಿಟ್ಟು ಅದು ಪಸ್ ಆಚೆ ಬರೋ ತನಕ ನಿಮಗೆ ನೋವು, ಜ್ವರ ಅದೆಲ್ಲ ಅನುಭವಿಸ್ಬೇಕು, ಆ ಥರ ಇದೆ. ಬಟ್ ಇಲ್ಲಂದರೆ ಅದು ಏನಾಗುತ್ತೆ, ಕೀವಾದರೆ ನಾವು ಓಪನ್ ಯಾಕೆ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ, ಕೀಟಾಣು ಒಳಗಡೆನೇ ತಿಂತಾ ಹೋಗುತ್ತೆ. ಸೊ ನಿಮ್ಮದೇ ಮಸಲ್, ನಿಮ್ಮದೇ ಫ್ಯಾಟ್ ತಿಂದ್ಬಿಟ್ಟು ಅಲ್ಲಿ ಪಸ್ ಫಾರ್ಮ್ ಆಗೋದು. ಸೊ ಆಮೇಲೆ ಓಪನ್ ಆದ್ರೂ ವಾಸಿ ಆಗೋಕ್ಕೆ ಟೈಮ್ ಆಗುತ್ತೆ, ಯಾಕಂದರೆ ಅಷ್ಟು ಬೆಳಿಬೇಕು. ಸೊ ಅದರಿಂದ ಮುಂಚೆನೇ ಮಾಡಿದರೆ ಬೆಟರು. ಮುಂಚೆನೇ ಮಾಡಿದರೆ ಸಣ್ಣ ಪ್ರಾಬ್ಲಮ್ ಇದ್ದರೆ ಲೋಕಲ್ ಅನಸ್ಥೀಸಿಯಲ್ಲಿ ಮಾಡ್ಬೋದು. ದೊಡ್ಡದು ಕೀವಾಗಿಬಿಟ್ರೆ ತುಂಬ ಪ್ರಾಬ್ಲಮ್ ಆದರೆ ಆಮೇಲೆ ಅನಸ್ಥೀಸಿಯಾ ಕೊಟ್ಟು ಆಪ್ರೇಷನ್ ಥಿಯೇಟರ್ ಕರ್ಕೊಂಡೋಗಿ ಮಾಡಬೇಕು. ಸೊ ನಿಮಗೆ ಪ್ರಾಬ್ಲಮ್. ಓಕೆ ಡಾಕ್ಟರ್. ಇನ್ನು ಡಾಕ್ಟರ್, ತುಂಬ ಜನಕ್ಕೆ ಈ ಬ್ರೆಸ್ಟಲ್ಲಿ ಲಮ್ಸ್ ಅನ್ನೋಂಥದ್ದು ಇರುತ್ತೆ. ತುಂಬ ಜನ ಅಯ್ಯೋ ಇದು ಕ್ಯಾನ್ಸರಾ ಅಥವಾ ಕ್ಯಾನ್ಸರ್ ಇಲ್ಲದೆ ಇರುವಂಥ ಗೆಡ್ಡೆಗಳಂತ ತುಂಬ ಜನ ಹೆದರ್ಕೊಂಡು ಬಿಡ್ತಾರೆ. ಸೊ ಇದು ಯಾವ ರೀತಿಯಾದಂಥ ಗೆಡ್ಡೆಗಳು, ಈ ಬ್ರೆಸ್ಟಲ್ಲಿ ಕಾಣಿಸ್ಕೊಳ್ಳುವಂಥ ಗೆಡ್ಡೆಗಳು ಅಂತ ಡಾಕ್ಟರ್? ಬ್ರೆಸ್ಟ್ನಲ್ಲಿ ಗಡ್ಡೆ ಬರೋದು ಒಂದಂದರೆ ಕಾಮನ್ಲಿ ಬ್ರೆಸ್ಟ್ ಗ್ಲ್ಯಾಂಡ್ಯುಲರು ಗ್ಲಾಬ್ಯುಲರ್ ಇರುತ್ತೆ. ಸೊ ನೀವು ಕೈಯಿಂದ ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಗಡ್ಡೆ ಥರನೇ ಅನಿಸುತ್ತೆ. ಸೊ ಬ್ರೆಸ್ಟ್ ಎಕ್ಸಾಮಿನೇಷನ್ ಇಸ್ ಟು ಬಿ ಡನ್ ವಿತ್ ದ ಫ್ಲ್ಯಾಟ್ ಆಫ್ ದ ಹ್ಯಾಂಡ್. ಕೈಯಿಂದ ಈ ಥರ ನೋಡಬೇಕು. ಗಡ್ಡೆ ಬಂದರೆ ಗಡ್ಡೆ ಸಾಲಿಡ್ ಇದೆಯಾ, ಸಿಸ್ಟ್ ಇದೆಯಾ ಅದು ನೋಡಬೇಕು. ಸೊ ಇವಾಗ ನೀವು ಬಲೂನ್ನಲ್ಲಿ ನೀರು ಹಾಕಿಬಿಟ್ಟು ಬೆಡ್ಶೀಟ್ ಕೆಳಗಡೆ ಇಟ್ಟರೆ ನೀವು ಕೈ ಹಾಕಿದ್ರೆ ಅದು ಗಡ್ಡೆನ ಅಂತಲೇ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಗಡ್ಡೆ ಇಲ್ಲ, ಅದು ಸಿಸ್ಟು. ಸೊ ಬೆಸ್ಟ್ ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದ್ರೆ ಅದು ಗಡ್ಡೆನ ಸಿಸ್ಟ್ ಅಂತ ತಿಳ್ಕೊಬೇಕು. ಸಿಸ್ಟ್ ಇದ್ದರೆ ಭಾಳ ಕಾಮನ್ನು. ಇದು ನಿಮ್ಮದು ಪೀರಿಯಡ್ ಶುರು ಆಗಿರೋದ್ರಿಂದ ಪೀರಿಯಡ್ಸ್ ನಿಂತೋದ್ಮೇಲೆ 1-2 ಇಯರ್ಸ್ ತನಕ ಪದೇ ಸಿಸ್ಟ್ ಬರ್ಬೋದು. ಅದೇ ಥರ ಸಿಸ್ಟು ಓವರಿನಲ್ಲಿ ಬರುತ್ತೆ. ಇದು ಹಾರ್ಮೋನ್ಸ್ ಪ್ರಾಬ್ಲಮ್, ಅಂದರೆ ಹಾರ್ಮೋನ್ಸು ಅದು ಚೇಂಜ್ ಆಗ್ತಾ ಇರುತ್ತೆ ತಿಂಗಳಿಗೆ, ಅದಕ್ಕೆ ಸಿಸ್ಟ್ ಬರ್ಬೋದು. ಅದು ನಾರ್ಮಲಿ ಏನಂದರೆ ಸಿಸ್ಟ್ ಇದ್ದರೆ ಬರ್ತಾ 1/3 ಲೇಡೀಸ್ಗೆ ಪ್ರಾಬ್ಲಮ್ ಇರುತ್ತೆ, ಪೇಯ್ನ್ ಬರುತ್ತೆ ಪೀರಿಯಡ್ಸ್ ಮುಂಚೆ. ಪೀರಿಯಡ್ಸ್ ಬಂದ ಮೇಲೆ ಅದು ಪೇಯ್ನ್ ಕಮ್ಮಿ ಆಗಿಬಿಡುತ್ತೆ. ತಿರ್ಗಾ ಪೀರಿಯಡ್ಸ್ ನೆಕ್ಸ್ಟ್ ಪೀರಿಯಡ್ ಬರುವಾಗ ತಿರ್ಗಾ ಪೇಯ್ನ್ ಆಗ್ಬೋದು. ಸಿಸ್ಟ್ ಅಲ್ಲಿ ಬರುತ್ತೆ ಹೋಗುತ್ತೆ, ಒಂದೊಂದು ಸತಿ ಹಾಗೇನೂ ಇರುತ್ತೆ. ಸೊ ಅದು ಫೈಬ್ರೋಸಿಸ್ಟಿಕ್ ಡಿಸೀಸ್ ಅಂತ, ಬಟ್ ಇಟ್ ಈಸ್ ನಾಟ್, ಕಾಯಿಲೆ ಏನಿಲ್ಲ, ಅದು ನಾರ್ಮಲ್ಲು. ಸೊ ಅದಕ್ಕೆ ಏನು ತೊಂದರೆ ಜಾಸ್ತಿ ಇದ್ದರೆ ಟ್ರೀಟ್ಮೆಂಟ್ ಕೊಡ್ಬೋದು, ಬಟ್ ಇಟ್ ಈಸ್ ನಾರ್ಮಲಿ ಮೆಡಿಸಿನ್ಸ್ ಆ್ಯಂಡ್ ರಿಅಶ್ಯೂರೆನ್ಸ್. ಅಂದರೆ ನಿಮ್ಗೆ ಹೇಳ್ತೀವಿ ಗಾಬರಿ ಮಾಡಬೇಡಿ, ಬಟ್ ಒಂದು ವರ್ಷಕ್ಕೆ ಅಲ್ಟ್ರಾಸೌಂಡ್ ಮಾಡ್ತಾ ಹೋಗಿ. ಯಾಕಂದರೆ ಈ ಸಿಸ್ಟ್ ಜೊತೆಗೆ ಬೇರೆ ಏನೋ ಗಡ್ಡೆ ನಾಳೆ ಬಂದರೆ ಅದು ಮಿಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಒಂದು ವರ್ಷಕ್ಕೆ ಸ್ಕ್ಯಾನಿಂಗ್ ಮಾಡಿ ಅಂತ. ಗಡ್ಡೆ ಇದ್ದರೆ ಅದನ್ನು ಅಲ್ಟ್ರಾಸೌಂಡ್ನಲ್ಲಿ ಅವರು ಕ್ಲಾಸಿಫೈ ಮಾಡ್ತಾರೆ. ಬೈರ್ಯಾಡ್ಸ್ ಅಂತ ಹೆಸರು ಅದಕ್ಕೆ. 1, 2, 3, 4, 5, 6 ಅಂತ ಇರುತ್ತೆ. ಸೊ ನಾರ್ಮಲಿ ಅವರು ಕ್ಲಾಸಿಫೈ ಮಾಡಿದ್ರೆ 1, 2, 3 ಇದ್ದರೆ ಏನಿಲ್ಲ, ದೇರ್ ಇಸ್ ನಥಿಂಗ್ ಟು ವರಿ, ಇಟ್ ಈಸ್ ಬಿನೈನ್, ಕ್ಯಾನ್ಸರ್ ಥರ ಅನಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ಕಾಮನ್ ಫೈಬ್ರೋ ಆ್ಯಡಿನೋಮಾ ಅಂತ. ಸೊ ನಿಮ್ಗೆ ಯೂಟ್ರಸ್ನಲ್ಲಿ ಫೈಬ್ರಾಯ್ಡ್ ಬರುತ್ತೆ, ಅದೇ ಥರ ಬ್ರೆಸ್ಟ್ನಲ್ಲೂ ಗಡ್ಡೆ ಬರುತ್ತೆ. ಅಗೇನ್ ಪೀರಿಯಡ್ ಶುರು ಆದಮೇಲೆ ಲೇಡೀಸ್ಗೆ ಬರುತ್ತೆ, ಅದು ಕಾಮನ್. ಅದು ಚಿಕ್ಕ ಮಕ್ಳಿಗೂ ಬರುತ್ತೆ, ಒಂದೊಂದು ಸತಿ 1 ಇರುತ್ತೆ, ಒಂದೊಂದು ಸತಿ 15 ಇರುತ್ತೆ.
ಸೊ ಅದಕ್ಕೆ ಟ್ರೀಟ್ಮೆಂಟು ನಿಮ್ಮ ಏಜ್ ಪ್ರಕಾರ, ಸೈಜ್ ಪ್ರಕಾರ ಅದೆಲ್ಲ ನೋಡಿಕೊಂಡು ಡಿಸೈಡ್ ಮಾಡ್ತೀವಿ. ಇದನ್ನು ಇವಾಗ FNAC ನೀಡಲ್ ಟೆಸ್ಟ್ ಹಾಕಿಬಿಟ್ರೆ, ನೀಡಲ್ ಹಾಕ್ಕೊಂಡು ಎಷ್ಟೋ ಸತಿ ಅದು ಡಯಾಗ್ನೋಸಿಸ್ ಗೊತ್ತಾಗ್ಬಿಡುತ್ತೆ. ಒಂದೊಂದು ಸತಿ ನೀಡಲ್ ಟೆಸ್ಟ್ನಲ್ಲಿ ಗೊತ್ತಾಗಲ್ಲ ಅಂದರೆ ನಾವು ಟ್ರೂ ಕಟ್ ಬಯಾಪ್ಸಿ ಮಾಡ್ತೀವಿ. ಅದ್ರ ಪ್ರಕಾರ ಬಿನೈನ್ ಅಥವಾ ಕ್ಯಾನ್ಸರ್ ಅಂತ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಇಂಪಾರ್ಟೆಂಟ್ ಏನಂದರೆ ಬೇಗ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಒಳ್ಳೆಯದು. ಸೊ ಇವಾಗ ಬ್ರೆಸ್ಟ್ನಲ್ಲಿನೂ ಲೆಸ್ ದೆನ್ 2 ಇಸ್ ಫಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಸ್ಟೇಜ್ ಇದ್ದರೆ ಕ್ಯೂರೇಟಿವ್ ಚಾನ್ಸ್. ಸೊ ನೀವು ಬಿಟ್ಟು 2 to 5 ಸೆಂಟಿಮೀಟರ್ ಆದರೆ ಸೆಕೆಂಡ್ ಸ್ಟೇಜ್, ಆವಾಗ ರೇಡಿಯೇಷನ್ನು, ಕೀಮೋ ಇದು ಕೊಡಲೇಬೇಕು, ಆ ಥರ ಎಲ್ಲ ಇರುತ್ತೆ. ಸೊ ಅದಕ್ಕೆ ಸರ್ಜರೀಸ್ ಆಪ್ಷನ್ಸ್ ಬೇರೆ ಬೇರೆ ಇದೆ, ಟ್ರೀಟ್ಮೆಂಟ್ ಆಪ್ಷನ್ಸ್ ಬೇರೆ ಬೇರೆ ಇದೆ. ಎಲ್ಲರಿಗೂ ಅದು ಟೇಲರ್ ಮೇಡ್ ಮಾಡಬೇಕು, ಡಿಪೆಂಡಿಂಗ್ ಆನ್ ಗಡ್ಡೆ ಯಾವ ಪ್ರಕಾರ, ಯಾವ ಸ್ಟೇಜು, ಫಾಸ್ಟ್ ಸ್ಪ್ರೆಡ್ಡಿಂಗ್, ಸ್ಲೋ ಸ್ಪ್ರೆಡ್ಡಿಂಗ್, ಯಾವ ಏಜ್ನಲ್ಲಿ ಬಂದಿದೆ, ಅದೆಲ್ಲ ಪ್ರಕಾರ ಟ್ರೀಟ್ಮೆಂಟ್ ಕೊಡಬೇಕು. ಬ್ರೆಸ್ಟ್ ಮೇಲೆ ಇರುವಂಥ ಗೆಡ್ಡೆಗಳ ಬಗ್ಗೆ ಮಾತನಾಡ್ತಾ ಈ ಸಿಸ್ಟ್ ಬಗ್ಗೆ ಹೇಳ್ತಾ ಇದ್ರಿ. ಈ ಸಿಸ್ಟ್ ಅನ್ನುವಂಥದ್ದು ಬರೀ ಬ್ರೆಸ್ಟಲ್ಲೇ ಬರುತ್ತಾ ಅಥವಾ ಬೇರೆ ಭಾಗದಲ್ಲೂ ಬರುತ್ತಾ? ಆಮೇಲೆ ಅದನ್ನ ಸರ್ಜರಿ ಮಾಡಿ ತೆಗೆಯುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಸಿಸ್ಟು ನಾರ್ಮಲಿ ಆ ಥರ ಏನು ಗಾಬರಿ ಮಾಡೋ ಥರ ಇಲ್ಲ. ಸಿಸ್ಟು ಬೇರೆ ಬೇರೆ ಕಡೆ ಎಷ್ಟೋ ಸತಿ ಸ್ಕ್ಯಾನಿಂಗ್ ಮಾಡಿದ್ರೆ ರೀನಲ್ ಸಿಸ್ಟ್ ಅಂದರೆ ಕಿಡ್ನಿನಲ್ಲಿ ಇರುತ್ತೆ, ಲಿವರ್ನಲ್ಲಿ ಇರುತ್ತೆ, ಓವರಿನಲ್ಲಿ ಇರುತ್ತೆ. ಸೊ ಇಟ್ ಈಸ್ ಅದು ಏನಂದರೆ ಅದರದ್ದು ವಾಲ್ ಥಿಕ್ನೆಸ್ಸು, ಅದರಲ್ಲಿ ಕಂಟೆಂಟ್ಸ್ ಏನಿದೆ ಅದೆಲ್ಲ ನೋಡೋ ಪ್ರಕಾರ ನಾವು ಡಿಸೈಡ್ ಮಾಡ್ತೀವಿ ಮುಂದೆ ಏನು ಟ್ರೀಟ್ಮೆಂಟ್ ಮಾಡಬೇಕಾ ಬೇಡವಾ. ಸೈಜ್ ಇಂಪಾರ್ಟೆಂಟ್. ಸ್ವಲ್ಪ 2 ಮಿಲಿಮೀಟರ್ಸು, ಸ್ವಲ್ಪ ಜನಗೆ 5 ಮಿಲಿಮೀಟರ್ಸು, ಸ್ವಲ್ಪ ಜನಗೆ 5 ಸೆಂಟಿಮೀಟರ್ ಸಿಸ್ಟು, ಸ್ವಲ್ಪ ಜನಗೆ 15 ಸೆಂಟಿಮೀಟರ್ ಸಿಸ್ಟು. ಅದು ಏನೋ ಸಿಸ್ಟು ತುಂಬ ದೊಡ್ಡದಿದೆ, ಬೇರೆ ಏನೋ ಪ್ರೆಷರ್ಸ್ ಇಂದ ಬೇರೆ ಏನೋ ತೊಂದರೆ ಕೊಡ್ತಾ ಇದ್ದರೆ ಸಿಸ್ಟ್ ಮಾಡ್ತೀವಿ. ಅದೇ ಪ್ರಕಾರ ಸಮ್ಟೈಮ್ಸ್ ಸಿಸ್ಟು ಬೇರೆ ಕಾಯಿಲೆಯಿಂದನೂ ಬರುತ್ತೆ, ಹೈಡ್ರೇಟೆಡ್ ಸಿಸ್ಟ್ ಅಂತ. ಅದು ನಾರ್ಮಲಿ ಬರೋದು ಡಾಗ್ ಟೇಪ್ ವರ್ಮಿಂದ ಬರುತ್ತೆ. ಅದಕ್ಕೆ ಟ್ರೀಟ್ಮೆಂಟು, ಮೆಡಿಸಿನ್ಸು ಮತ್ತು ಸರ್ಜರಿ ಬೇಕಾಗ್ಬೋದು. ಓಕೆ ಡಾಕ್ಟರ್, ಈಗ ತುಂಬ ಜನಕ್ಕೆ ಈ ಕಿಡ್ನಿಲಿ ಸ್ಟೋನ್ ಜೊತೆಗೆ ಈ ಪಿತ್ತಕೋಶದಲ್ಲೂ ಕೂಡ ಕಲ್ಲು ಕಾಣಿಸ್ಕೊಳ್ಳುವಂಥದ್ದು ಈಗ ಸಾಮಾನ್ಯ ಆಗಿದೆ. ಯಾಕೆ ಕಾಣಿಸ್ಕೊಳ್ಳುತ್ತೆ? ಆಮೇಲೆ ಇದಕ್ಕೂ ಕೂಡ ಸರ್ಜರಿ ಇರುತ್ತಾ ಡಾಕ್ಟರ್, ಹೇಗೆ ಅಂತ? ಸೊ ಇವಾಗ ನಾವು ಪೇಷಂಟ್ಗೆ ಹೇಳ್ಕೊಡ್ತೀವಿ, ಇವಾಗ ನಿಮ್ಮದು ಸಿಂಕ್ ಇರ್ಬೋದು, ಅದರಲ್ಲಿ ನೀರು ಕ್ಲೀನಾಗಿ ಫ್ಲೋ ಆಗ್ತಾಯಿದ್ರೆ ಏನೂ ಆಗಲ್ಲ. ನೀವು ಸ್ವಲ್ಪ ಬ್ಲಾಕ್ ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ತನಕ ಕೆಳಗಡೆ ಮಣ್ಣು ಥರ ಕಾಣಿಸುತ್ತೆ. ಸೊ ಈ ಪಿತ್ತಕೋಶನಲ್ಲಿ ಕಲ್ಲು ನಾರ್ಮಲಿ ಪಿತ್ತಕೋಶ ಸರಿಯಾಗಿ ಕಾಂಟ್ರ್ಯಾಕ್ಟ್ ಆಗ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ ಅಂದರೆ ಪಿತ್ತು ಅಲ್ಲೇ ಇದ್ದುಬಿಟ್ಟು ಸ್ಟೋನ್ ಥರ ಫಾರ್ಮ್ ಆಗೋದು, ಕ್ರಿಸ್ಟಲೈಸ್ ಅಂತ ಹೇಳ್ತೀವಿ, ಕ್ಯಾಲ್ಕ್ಯುಲೈ ಅಂತ ಹೆಸರು ಮೆಡಿಕಲ್ ಟರ್ಮು, ಅದು ಬರುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಂದರೆ ಪಿತ್ತಕೋಶ ಕೆಟ್ಟೋಗಿದೆ, ಅದಕ್ಕೆ ಸ್ಟೋನ್ ಫಾರ್ಮ್ ಆಗಿದೆ. ಇವಾಗ ಸ್ಟೋನು ಸ್ವಲ್ಪ ಜನ ಹೇಳ್ತಾರೆ 2 ಮಿಲಿಮೀಟರ್ ಇದ್ದರೆ ಡೇಂಜರಾ, 2 ಸೆಂಟಿಮೀಟರ್ ಇದ್ದರೆ ಡೇಂಜರಾ ಏನಂತ. ಇವಾಗ ಸ್ಮಾಲ್ ಸ್ಟೋನ್ಸು 2 ಮಿಲಿಮೀಟರ್ 3 ಮಿಲಿಮೀಟರ್ ಸ್ಟೋನ್ಸ್ ಇದ್ದರೆ ಅದು ಸ್ಲಿಪ್ ಆಗಿಬಿಟ್ಟು ನಿಮಗೆ ಜಾಂಡೀಸ್ ಅಥವಾ ಪ್ಯಾನ್ಕ್ರೇಟೈಟಿಸ್ ಆಗ್ಬೋದು. ಆ ಥರ ಆದರೆ ನಿಮಗೆ ಡಬ್ಬಲ್ ಟ್ರೀಟ್ಮೆಂಟ್ ಬೇಕಾಗತ್ತೆ. ಫಸ್ಟು ಎಂಡೋಸ್ಕೋಪಿ ಮಾಡಿ ಅದು ಸ್ಲಿಪ್ ಆಗಿರೋದು ಸ್ಟೋನ್ ತೆಗಿಬೇಕು, ಆಮೇಲೆ ತಿರ್ಗಾ ಸರ್ಜರಿ ಮಾಡಿಬಿಟ್ಟು ಪಿತ್ತಕೋಶ ತೆಗಿಬೇಕಾಗತ್ತೆ. ಮುಂಚೆ ನಮ್ಮ ಬುಕ್ಸ್ನಲ್ಲಿ ಬರೀತಾ ಇದ್ದರು ಫ್ಯಾಟ್ ಫರ್ಟೈಲ್ ಫೀಮೇಲ್ ಆಫ್ 40 ಅವ್ರಿಗೆ ಬರೋದು ಅಂತ. ಸೊ ನೀವು ತುಂಬ ದಪ್ಪ ಇದ್ದರೆ ಲೇಡೀಸ್ಗೆ ಜಾಸ್ತಿ ಚಾನ್ಸು ಪಿತ್ತಕೋಶನಲ್ಲಿ ಕಲ್ಲು ಬರೋದು, ಅಥವಾ ಏಜ್ ಬರ್ತಾ ಬರ್ತಾ 40 ಆಗಿದ್ದರೆ, ಅಥವಾ ನೀವು ಹಾರ್ಮೋನ್ ಪಿಲ್ಸ್ ತಗೊಳ್ತಾ ಇದ್ದರೆ ಆ ಥರ ಸ್ಟೋನ್ಸ್ ಬರೋದು ಕಾಮನ್. ಇದಕ್ಕೆ ಟ್ರೀಟ್ಮೆಂಟು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಅಂದರೆ ಸಣ್ಣ ಸ್ಮಾಲ್ ಹೋಲ್ಸ್ ಮಾಡ್ತೀವಿ, ಅದು ಮುಖಾಂತರನೇ ಹೋಗಿಬಿಟ್ಟು ಪಿತ್ತಕೋಶ ಮತ್ತು ಕಲ್ಲು ಎರಡೂ ತೆಗಿಬೇಕು. ಇವಾಗ ನೀವು ಕೇಳ್ತೀರಾ ಎರಡೂ ಯಾಕೆ ತೆಗಿತೀರಾ ಅಂತ. ಅಪೆಂಡಿಸೈಟಿಸ್ ಆದರೆ ಅಪೆಂಡಿಕ್ಸ್ ತೆಗಿತೀವಿ, ಆವಾಗ ಯಾರೂ ಕೇಳಲ್ಲ. ಇದನ್ನಲ್ಲಿ ಕೇಳ್ತೀರಾ. ನಾರ್ಮಲಿ ಪಿತ್ತಕೋಶ ಸ್ಟೋರೇಜ್ ಬ್ಯಾಗು, ಪಿತ್ತು ಬಂದು ಅಲ್ಲಿ ಸ್ಟೋರ್ ಆಗುತ್ತೆ. ತುಂಬ ಫ್ಯಾಟಿ ಮೀಲ್ ತಿಂದರೆ ಆವಾಗ ಪಿತ್ತು ನಮಗೆ ಬೇಕಾಗತ್ತೆ ಡೈಜೆಷನ್ಗೆ, ಆವಾಗ ಬೇಕಾಗತ್ತೆ. ಬಟ್ ನಾವು ಅಷ್ಟು ಫ್ಯಾಟ್ ತಿನ್ನಲ್ಲ, ಮೋಸ್ಟ್ ವೆಜಿಟೇರಿಯನು, ಅರ್ಧ ಕಿಲೋ ಮಾಂಸ ಎಲ್ಲ ತಿನ್ನಲ್ಲ, ಅಷ್ಟು ಬಟ್ರು ತಿನ್ನಲ್ಲ. ಸೊ ಅದಕ್ಕೆ ನಾರ್ಮಲಿ ಇವಾಗ ಇಂಡಿಯಾನಲ್ಲಿ ಅದರಿಂದ ಯಾರಿಗೂ ಪ್ರಾಬ್ಲಮ್ ಆಗಿದೆ ಅಂತ ಆ ಥರ ಏನೂ ಅನಿಸ್ತಾ ಇಲ್ಲ. ಯಾರು ನಮಗೆ 40 ವರ್ಷದಲ್ಲಿ ಯಾರೂ ತಿರ್ಗಾ ಬಂದಿಲ್ಲ, ನೋಡಿ ಪಿತ್ತಕೋಶ ತೆಗೆದಿದ್ದಾರೆ, ನನಗೆ ಇವಾಗ ಬ್ಲೋಟಿಂಗ್ ಆಗ್ತಾಯಿದೆ, ಆ ಥರ ಬರಲ್ಲ. ಸೊ ಅದರಿಂದ ನಿಮಗೆ ಪಿತ್ತಕೋಶ ಬಿಟ್ಟರೆ ತಿರ್ಗಾ ಅಲ್ಲೇ ಅದು ಪಿತ್ತ ಇದ್ಬಿಟ್ಟು ತಿರ್ಗಾ ಕಲ್ಲು ಫಾರ್ಮ್ ಆಗೋ ಚಾನ್ಸು ಭಾಳ ಕಾಮನ್ನು. ಸೊ ಅದಕ್ಕೆ ನಿಮಗೆ ವಾಸಿ ಆಗಬೇಕಂದ್ರೆ ಪಿತ್ತಕೋಶನೇ ತೆಗಿಬೇಕು. ಇವಾಗ ಗರ್ಭಕೋಶನಲ್ಲಿ ಗಡ್ಡೆ ಬಂದರೆ ಫೈಬ್ರಾಯ್ಡ್ಸು ಮಕ್ಕಳೆಲ್ಲ ಆದಮೇಲೆ
ಹಿಸ್ಟ್ರೆಕ್ಟಮಿ ಅಂದರೆ ಗರ್ಭಕೋಶನೇ ತೆಗಿತಾರೆ. ಯಾಕಂದರೆ ಇಲ್ಲಂದರೆ ಗಡ್ಡೆ ಮಾತ್ರ ತೆಗೆದ್ರೆ ತಿರ್ಗಾ ಫಾರ್ಮ್ ಆಗೋದು ಚಾನ್ಸ್ ಇದೆ. ಸೊ ಅದೇ ಥರ ಇದರಲ್ಲಿ ಪಿತ್ಕೋಶ ಮತ್ತು ಕಲ್ಲು ಎರಡೂ ತೆಗಿತೀವಿ. ಸೊ ಅದರಿಂದ ತಿರ್ಗಾ ನಿಮಗೆ ಪ್ರಾಬ್ಲಮ್ ಬರೋಲ್ಲ. ಓಕೆ ಡಾಕ್ಟರ್, ಇನ್ನು ನೆನ್ನೆನ ಸಂಚಿಕೆಯಲ್ಲಿ ಹರ್ನಿಯಾ ಬಗ್ಗೆ ತಿಳಿಸ್ಕೊಡ್ತಿದ್ರು, ಅದರ ಸರ್ಜರಿ ಬಗ್ಗೆ ಹೇಳ್ತಿದ್ರು ಡಾಕ್ಟರ್. ಆ ಸಂದರ್ಭದಲ್ಲಿ ಈ ಮೆಶ್ ಹಾಕೋಂಥದ್ರ ಬಗ್ಗೆ ಕೂಡ ಹೇಳ್ತಿದ್ರಿ. ಇದು ಯಾಕೆ ಹಾಕಬೇಕು, ಹಾಕಲೇಬೇಕಾ ಅಥವಾ ಏನು ಡಾಕ್ಟರ್? ಸೊ ಹರ್ನಿಯಾನಲ್ಲಿ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂದರೆ ಆಪ್ರೇಷನ್. ಬಟ್ ಅದರಲ್ಲಿ ಯಾವ ಪ್ರಕಾರ ಆಪ್ರೇಷನ್ನು ಅದು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಥರ ಇದೆ. ಸೊ ಇವಾಗ ನಾವು ಹೇಳಿಕೊಟ್ರೆ ಮಸಲ್ ವೀಕ್ ಆಗಿರೋದ್ರಿಂದ ಹರಿದೋಗಿದೆ, ಅದು ಪಕ್ಕಾ ಹೋಗಿಬಿಟ್ಟಿದೆ. ಸೊ ಅಲ್ಲಿಂದ ಮಧ್ಯದಿಂದ ಕರಳು ಆಚೆ ಬರ್ತಾ ಇದೆ, ಅಥವಾ ಲಿವರು ಸ್ಪ್ಲೀನು ಯಾವುದೋ ಅದು ಆಚೆ ಬರ್ತಾ ಇರೋದು. ಸೊ ಅದರಿಂದ ನಾವು ಅದು ಹೋಲ್ ಕ್ಲೋಸ್ ಮಾಡಬೇಕು. ಸೊ ಬೇಸಿಕ್ಲಿ ಏನಂದರೆ ಕರಳು ತಿರ್ಗಾ ಹೊಟ್ಟೆ ಒಳಗಡೆ ಹಾಕಿಬಿಟ್ಟು ಎಲ್ಲಿ ಅದು ಕರಳು ಇರಬೇಕು ಅಲ್ಲೇ ಹಾಕಿಬಿಟ್ಟು ನಾವು ಅದು ಹೋಲ್ಗೆ ಸ್ಟಿಚಸ್ ಹಾಕ್ತೀವಿ. ಬಟ್ ಏನಂದರೆ ಇವಾಗ ಆಲ್ರೆಡಿ ವೀಕ್ ಅದು ಮಸಲ್ಲು, ನೀವು ಹೊಲ್ಗೆ ಹಾಕಿದ್ರೂ ಕಟ್ ಆಗುತ್ತೆ. ಹೊಲ್ಗೆ ಕಿತ್ತೋಗತ್ತಂತ ಇಲ್ಲ, ಬಟ್ ನಿಮ್ಮ ಮಸಲ್ಸ್ ಕಿತ್ತೋಗುತ್ತೆ. ಇದೇ ಥರ ನೀವು ಕಿವಿಗೆ ಹೊಲ್ಗೆ ಹಾಕಿಬಿಟ್ಟು ದಪ್ಪ ಇರೋದು ಇಯರಿಂಗ್ ಹಾಕಿದ್ರೆ ತಿರ್ಗಾ ಕಟ್ ಆಗುತ್ತೆ. ಅದೇ ಥರ ಅಲ್ಲಿನೂ ಅದೇ ಆಗೋದು. ದೇವರು ಮಾಡಿರೋದು, ನೀವು ಇವಾಗ ಮಸಲ್ಗೆ ನೀವು ಒಂದು ಸತಿ ಗಾಯ ಹಾಕಿ, ಸಿಸೇರಿಯನ್ ಇರಲಿ, ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಇರಲಿ, ಯಾವುದೂ ಇರಲಿ, ಸ್ಟ್ರೆಂತು 70% ಆಫ್ ನಾರ್ಮಲ್ ಮಾತ್ರ ಬರೋದು. ಸೊ ಅದರಿಂದ ಆ ಭಾಗ ವೀಕ್ ಇರೋದ್ರಿಂದ ಅದಕ್ಕೆ ನಾವು ಮೆಶ್ ಹಾಕ್ತೀವಿ. ಇವಾಗ ಬೇರೆ ಬೇರೆ ಟೆಕ್ನಿಕ್ ಬಂದಿರೋದ್ರಿಂದ ಬೇರೆ ಬೇರೆ ಥರ ಮೆಶ್ ಇದೆ. ಒಂದಂದರೆ ಕರಳಿಗೆ ಆರ್ಡಿನರಿ ಪಾಲಿಪ್ರಾಪಿಲಿನ್ ಮೆಶ್ ಅಂತ ಇದೆ. ಅದು ಕರಳಿಗೆ ಟಚ್ ಆದರೆ ಕರಳು ಎಲ್ಲ ಅಲ್ಲಿ ಅಂಟ್ಕೊಬಿಡುತ್ತೆ, ಕರಳು ಬ್ಲಾಕ್ ಆಗುತ್ತೆ, ಇಂಟೆಸ್ಟೈನ್ ಬ್ಲಾಕ್ ಆಗುತ್ತೆ, ಆಮೇಲೆ ವಾಂತಿ ಎಲ್ಲ ಆಗುತ್ತೆ. ಒಂದೊಂದು ಸತಿ ಅದು ಕರಳಿನಲ್ಲಿ ತೂತು ಮಾಡುತ್ತೆ, ಫಿಸ್ಚುಲಾ ಅಂತ ಹೇಳ್ತೀವಿ. ಸೊ ಅದಕ್ಕೆ ಹೊಟ್ಟೆ ಒಳಗಡೆ ನಾವು ಲ್ಯಾಪ್ರೋಸ್ಕೋಪಿಕ್ ಮೆಶ್ ಹಾಕ್ತೀವಿ, ಅದು ಸ್ಪೆಷಲ್ಲು. ಅದಕ್ಕೆ 2 ಪ್ರಕಾರ ಲೇಯರ್ ಇದೆ. ಒಂದು ಅಂಟ್ಕೊಂಡ್ಬಿಟ್ಟು ಶಕ್ತಿ ಕೊಡೋಕ್ಕೆ, ಇನ್ನೊಂದು ಕರಳು ಅಲ್ಲಿ ಅಂಟ್ಕೋಬಾರ್ದು ಅಂತ ನಾನ್ ಅಡೀಸಿವ್ ಟೈಪು ಕೊಲಾಜನ್ ಅಂತ ಇರುತ್ತೆ, ಅದು ಹಾಕ್ತೀವಿ. ಅದು ಇಂಪೋರ್ಟೆಡು, ಅದು ಎಕ್ಸ್ಪೆನ್ಸಿವ್. ಬಟ್ ಯಾವ್ದು ಮಾಡಬೇಕು ಮಾಡಲೇಬೇಕು. ಇವಾಗ ಆ್ಯಂಜಿಯೋಪ್ಲಾಸ್ಟಿ ಮಾಡಿ ಸ್ಟೆಂಟ್ಗೆ 30,000, 50,000, 1 ಲಕ್ಷ ಇದೆ, ಕರೆಕ್ಟಾ? ಹಾಕಬೇಕಲ್ವಾ? ನಿಮಗೆ ಹಾರ್ಟ್ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕು ಆಗಬಾರ್ದು, ಹಾರ್ಟ್ ಅಟ್ಯಾಕ್ ಆಗಿದೆ, ಅದಕ್ಕೆ ಸರಿ ಮಾಡಬೇಕಂದ್ರೆ ಹಾಕಬೇಕು. ಅದೇ ಥರ ಇವಾಗ ಇದು ಇದ್ದರೆ ಅದಕ್ಕೆ ಕರೆಕ್ಟ್ ಮೆಶ್ ಹಾಕಬೇಕು, ಬಟ್ ಟೇಲರ್ ಮೇಡ್. ಎಲ್ಲರಿಗೂ ಒಂದೇ ಥರ ನಾವು ಆಪ್ರೇಷನ್ ಮಾಡಲ್ಲ. ಇವಾಗ ಸ್ವಲ್ಪ ಜನಗೆ ಲ್ಯಾಪ್ರೋಸ್ಕೋಪಿ ಆಪ್ರೇಷನ್ ಮಾಡಬೇಕಂದ್ರೆ ಪೂರ್ತಿ ಜ್ಞಾನ ತಪ್ಪಿಸ್ಬೇಕು. ನಿಮಗೆ 80 ಇಯರ್ಸ್ ಇದ್ದರೆ, ವೀಕ್ ಇದೆ ಹಾರ್ಟು, ಅನಸ್ತೀಸಿಯಾ ಕೊಡೋದು ರಿಸ್ಕ್ ಇದ್ದರೆ ನಾವು ಲೋಕಲ್ ಅನಸ್ತೀಸಿಯಲ್ಲಿ ಮಾಡ್ತೀವಿ. ಆವಾಗ ಓಪನ್ ಸರ್ಜರಿನೇ ಬೆಟರ್ ನಿಮಗೆ. ಸೊ ಆ ಥರ ನಾವು ಎಲ್ಲ ಪೇಷಂಟ್ ನೋಡಿಬಿಟ್ಟು ಡಿಸೈಡ್ ಮಾಡ್ತೀವಿ ಮುಂದೆ ಏನು ಅವ್ರಿಗೆ ಏನು ಪ್ರಕಾರ ಟ್ರೀಟ್ಮೆಂಟ್ ಕೊಡಬೇಕು. ಓಕೆ ಡಾಕ್ಟರ್, ಇನ್ನು ಈ ಕರುಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ತೊಂದರೆಗಳು ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಯಾವ್ಯಾವ ರೀತಿಯಾದಂಥ ತೊಂದರೆಗಳು ಬರುತ್ತೆ ಅಂತ ಡಾಕ್ಟರ್? ಸೊ ಕರುಳಿನಲ್ಲಿ ಏನು ಪ್ರಾಬ್ಲಮ್ ಆದರೆ ವಾಂತಿ, ಹೊಟ್ಟೆ ನೋವು, ಬೇದಿ ಆ ಥರ, ಅಥವಾ ಹೊಟ್ಟೆ ಉಬ್ಬರ ಕಾಮನ್ಲಿ ಬರುತ್ತೆ. ಸೊ ಇದು ಬೇರೆ ಬೇರೆ ಕಾರಣ ಅಂತ ಬರ್ಬೋದು. ಕಾಮನ್ ಅಂದರೆ ಇನ್ಫೆಕ್ಷನ್ಸು, ಇಲ್ಲಂದರೆ ಆ್ಯಸಿಡಿಟಿ ಜಾಸ್ತಿ ಆಗಿ. ಸೊ ನೀವು ಟೈಮ್ ಪ್ರಕಾರ ಊಟ ಮಾಡಲ್ಲ, ಅಥವಾ ತುಂಬ ಉಪವಾಸ ಮಾಡ್ತೀರಾ, ಖಾರ ಜಾಸ್ತಿ ತಿಂತೀರಾ, ಕುಡಿಯೋದು ಅಭ್ಯಾಸ ಇದೆ, ಆ ಥರ ಎಲ್ಲ ಆದರೆ ಹೊಟ್ಟೆ ನೋವು ಬರ್ಬೋದು. ಇನ್ನೊಂದಂದರೆ ಕರುಳು ಬ್ಲಾಕ್ ಆದರೆ, ಕರುಳು ಬ್ಲಾಕ್ ಆಗೋಕ್ಕೆ ಬೇರೆ ಬೇರೆ ಕಾರಣ ಇದೆ. ಸೊ ನಾವು ಹೇಳ್ತೀವಿ ಕರುಳು ಒಳಗಡೆ ಏನೋ ಪ್ರಾಬ್ಲಮ್ ಇರೋದ್ರಿಂದ ಬ್ಲಾಕಾ, ಕರುಳು ಮಸಲ್ನಲ್ಲಿ ಪ್ರಾಬ್ಲಮ್ ಇದ್ದರೆ ಬ್ಲಾಕಾ, ಕರುಳು ಆಚೆ ಇದ್ದರೆ ಪ್ರಾಬ್ಲಮ್ ಬ್ಲಾಕ್ ಅಂತ. ಸೊ ಕರುಳು ಒಳಗಡೆ ಒಂದೊಂದು ಸತಿ ನಾವು ಏನು ನುಂಗಿರೋದು, ಹೇರ್ ಇರ್ಬೋದು, ಕಾಯಿನ್ ಇರ್ಬೋದು, ಅಥವಾ ಆ ಥರ ಏನೋ ಹೋಗಿಬಿಟ್ಟು ಬ್ಲಾಕ್ ಮಾಡುತ್ತೆ. ಒಂದೊಂದು ಸತಿ ವಿಲೇಜಸ್ನಲ್ಲಿ ಹುಳ ಇರುತ್ತೆ, ಅದರಿಂದನೂ ಬ್ಲಾಕ್ ಆಗುತ್ತೆ. ರೌಂಡ್ ವರ್ಮ್ಸಿಂದ ಬೋಲಸ್ ಆಗಿಬಿಟ್ಟು ಬ್ಲಾಕ್ ಆಗುತ್ತೆ. ಕರುಳು ವಾಲ್ನಲ್ಲಿ ಪ್ರಾಬ್ಲಮ್ ಆಗೋದು TB ಕಾಯಿಲೆ ಇರಲಿ, ಅಥವಾ ಮುಂಚೆ ಕರೆಂಟು ರೇಡಿಯೇಷನ್ ಕೊಟ್ಟಿರೋದ್ರಿಂದ ಇರಲಿ, ಅಥವಾ ಬೇರೆ ಕ್ಯಾನ್ಸರ್ ಇರಲಿ, ಅದರಿಂದ ಬ್ಲಾಕ್ ಆಗ್ಬೋದು. ಆಮೇಲೆ ಕರುಳು ಆಚೆ ಬ್ಲಾಕ್ ಅಂದರೆ ಇವಾಗ ಮೆಶ್ಗೆ ಅಂಟ್ಕೊಂಡು ಬ್ಲಾಕ್ ಆಗಿರೋದು, ಅಥವಾ ಯೂಟ್ರಸ್ ತುಂಬ ದೊಡ್ಡದು ಗಡ್ಡೆ ಆಗಿಬಿಟ್ಟು ಬ್ಲಾಕ್ ಆಗಿರೋದು, ಆ ಥರ ಎಲ್ಲ ಇರುತ್ತೆ. ಸೊ ಎಲ್ಲರಿಗೂ ಫಸ್ಟು ಟೆಸ್ಟ್ ಮಾಡಿಬಿಟ್ಟು ಸ್ಟಮಕ್ನಲ್ಲಿ ಪ್ರಾಬ್ಲಮಾ, ಸ್ಮಾಲ್ ಇಂಟೆಸ್ಟೈನ್ ಪ್ರಾಬ್ಲಮಾ, ಲಾರ್ಜ್ ಇಂಟೆಸ್ಟೈನ್ ಪ್ರಾಬ್ಲಮಾ, ಆಮೇಲೆ ಅದ್ರದ್ದು ಯಾವ ಪ್ರಾಬ್ಲಮ್ ಅದು ನೋಡಬೇಕು. ಇದರಲ್ಲಿ ಒಂದು ಕಾಮನ್ ಪ್ರಾಬ್ಲಮ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ಬರ್ತಾರೆ, ಅದು ಸಾಕಾಗಲ್ಲ. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ. ಹಲೋ.
ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು? ನನ್ನ ಹೆಸರು ಮಾಯಾ ಅಂತ. ಮಾಯಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಉಡುಪಿಯಿಂದ ಮಾಡ್ತಿರೋದು. ಓಕೆ, ಡಾಕ್ಟರ್ ಇದ್ದಾರೆ ಮಾಯಾ ಅವರೇ, ಮಾತಾಡಿ. ನಮಸ್ತೆ ಡಾಕ್ಟರ್. ನಮಸ್ತೆ ಅಮ್ಮ. ಇದು ಆಕ್ಚುಲಿ ನನಗೆ ಒಂದು 5-6 ಇಯರ್ಸ್ ಬ್ಯಾಕ್ ಒಂದು ಸರ್ಜರಿ ಆಗಿತ್ತು. ಬ್ರೆಸ್ಟ್ ಅಲ್ಲಿ ಲಂಪ್ ಇತ್ತು, ಫೈಬ್ರೋ ಅಡಿನೋಮಾ ಅಂತ ಹೇಳಿ ಸಿಸ್ಟರ್ದು. ಹಲೋ, ಹೇಳಿ ಹೇಳಿ. ಫೈಬ್ರೋ ಅಡಿನೋಮಾ ಅಂತ ಹೇಳಿ ಸಿಸ್ಟರ್, ಅದನ್ನ ರಿಮೂವ್ ಮಾಡಿದ್ದಾರೆ ಕಂಪ್ಲೀಟ್. ಬಟ್ ಬಿಫೋರ್ ದಟ್ ನಾನು ಆಲ್ಮೋಸ್ಟ್ ಲೈಕ್ ಒಂದು 40 kg ಈ ಥರ ಇದ್ದೆ, ವೆಯ್ಟ್ ಇದ್ದೆ. ಬಟ್ ಆಫ್ಟರ್ ದಿ ಸರ್ಜರಿ ನಂದು ಗ್ರ್ಯಾಜುಯಲಿ ಲೈಕ್ ವೆಯ್ಟು ಇನ್ಕ್ರೀಸ್ ಆಗ್ತಾ ಹೋಗ್ತು. ಸೊ ನನಗೆ ಮತ್ತೆ ಅದೇನಾದರೂ ಬರುತ್ತಾ ಅಂತ ಭಯ ಆಗ್ತಿದೆ. ಬಿಕಾಸ್ 2 years ಬ್ಯಾಕ್ ಅದಾದಮೇಲೆ ಅದು ಯಾವಾಗ ಬಯಾಪ್ಸಿ ಎಲ್ಲ ಮಾಡಿದ್ರು ಅದಾದಮೇಲೆ ತುಂಬ ಪೈನ್ ಬಂದಿತ್ತು. ಅದಾದಮೇಲೆ ಸರ್ಜರಿ ಆದಮೇಲೆ ಎವ್ರಿಥಿಂಗ್ ಓಕೆ ಆಗಿತ್ತು. ಲೈಕ್ ಬಟ್ ಸರ್ಜರಿ ಆಗಿ 2 to 3 years ಆದಮೇಲೆ ಅಗೇನ್ ಗ್ಲ್ಯಾಂಡ್ ಇನ್ಫೆಕ್ಷನ್ ಆಯಿತು, ಸೆಬಾಷಿಯಸ್ ಗ್ಲ್ಯಾಂಡ್ ಇನ್ಫೆಕ್ಷನ್ ಆಯಿತು. ಸೊ ಹಾಗಾಗಿ ಮತ್ತೆ ತಿರ್ಗಾ ಏನಾದರೂ ಪ್ರಾಬ್ಲಮ್ ಬರುತ್ತಾ ಅಂತ ಹೇಳಿ ಕೇಳಬೇಕಿತ್ತು. ಬಿಕಾಸ್ ವೆಯ್ಟ್ ತುಂಬ ಗೇನ್ ಆಗಿದೆ ನನಗೆ, ಹಾಗಾಗಿ. ಸೊ ನಾರ್ಮಲಿ ಏನಾಗತ್ತಂದರೆ ಬರ್ತಾ ಬರ್ತಾ ಮಕ್ಕಳು ಸ್ಕೂಲ್ನಲ್ಲಿ ನಾವು ಓಡ್ತಿರ್ವಿ, ಅವ್ರದ್ದು ಎಲ್ಲ ಕೆಲಸ ಮಾಡ್ತೀವಿ, ಅವ್ರ ಮನೆಯೆಲ್ಲ ಗಲೀಜು ಮಾಡ್ತಾರೆ, ಕ್ಲೀನ್ ಮಾಡ್ತೀವಿ, ಅದೆಲ್ಲ ಜಾಸ್ತಿ ಕೆಲಸ ಇರುತ್ತೆ. ಬರ್ತಾ ಬರ್ತಾ ಅದೆಲ್ಲ ಕಮ್ಮಿ ಆಗುತ್ತೆ. ಕಮ್ಮಿ ಆದಮೇಲೆ ನಾವು ತಿನ್ನೋದಷ್ಟೇ ಇರುತ್ತೆ, ಕೆಲಸ ಕಮ್ಮಿ ಆಗುತ್ತೆ, ಆಟೋಮೆಟಿಕ್ಲಿ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಇನ್ನೊಂದಂದರೆ ನಾರ್ಮಲಿ ಫೈಬ್ರೋ ಅಡಿನೋಮಾ ಒಂದು ಗಡ್ಡೆ, ಅದು ಪೇಯ್ನ್ ಕೊಡಲ್ಲ. ಪೇಯ್ನ್ ಬರೋದು ಹಾರ್ಮೋನ್ಸ್ ಪ್ರಕಾರ. ನಿಮ್ಗೆ ಹೇಳ್ದಲ್ವಾ, ಸೊ ನಿಮಗೆ ಇವಾಗ ಏಜ್ ಅಡ್ವಾನ್ಸ್ ಆಗ್ತಾ ಆಗ್ತಾ ನಿಮ್ಮದು ಪೀರಿಯಡ್ಸು ಹಾರ್ಮೋನ್ಸು ಇಂದ ನಿಮಗೆ ಬ್ರೆಸ್ಟ್ ಪೇಯ್ನ್ ಬರ್ತಾ ಇರೋದು. ಸಿಬೇಷಿಯಸ್ ಸಿಸ್ಟ್ ಅಂದರೆ ಒಂದು ಆಯ್ಲಿ ಸ್ಕಿನ್ ಯಾರಿಗಾಗತ್ತೆ ಅಲ್ಲಿ ಬ್ಲ್ಯಾಕ್ ಹೆಡ್ ಬಂದು ಅದು ಗಡ್ಡೆ ಫಾರ್ಮ್ ಆಗುತ್ತೆ. ಸೊ ಅದು ನಾರ್ಮಲಿ ನಾವು ಏನು ಮಾಡ್ತೀವಿ, ಬೆನ್ನಲ್ಲಿ ಕಾಮನ್ನು. ಅದು ಅರ್ಜೆಂಟ್ನಲ್ಲಿ ಸ್ನಾನ ಮಾಡುವಾಗ ಬೆನ್ನು ಸರಿಯಾಗಿ ಉಜ್ಜಲ್ಲ. ಸೊ ಅಲ್ಲಿ ಬ್ಲ್ಯಾಕ್ ಹೆಡ್ಸ್ ಆಗಿಬಿಟ್ಟು ಆಮೇಲೆ ಗಡ್ಡೆ ಆಗುತ್ತೆ, ನಾವು ನೋಡ್ಕೊಳ್ಳಲ್ಲ. ಸೊ ಅದು ಬೇರೆ, ಫೈಬ್ರೋ ಅಡಿನೋಮಾ ಬೇರೆ ಆ್ಯಂಡ್ ಬ್ರೆಸ್ಟ್ ಪೇಯ್ನ್ ಬೇರೆ. ಬಟ್ ಒಳ್ಳೆಯದಂದರೆ ಅಲ್ಟ್ರಾಸೌಂಡು ವರ್ಷಕ್ಕೆ ಮಾಡಿಬಿಟ್ರೆ ಒಳ್ಳೆಯದು. ಎಲ್ಲರಿಗೂ ನಾವು ಮ್ಯಾಮೋಗ್ರಾಮ್ ಹೇಳಲ್ಲ. ಮ್ಯಾಮೋಗ್ರಾಮ್ ಸ್ವಲ್ಪ ಪೇಯ್ನ್ಫುಲ್ಲು ಇರುತ್ತೆ, ಎಲ್ಲ ಕಡೆ ಮ್ಯಾಮೋಗ್ರಾಮ್ ಫೆಸಿಲಿಟೀಸ್ನೂ ಇರಲ್ಲ. ಬಟ್ ಅಲ್ಟ್ರಾಸೌಂಡ್ ಫೆಸಿಲಿಟೀಸ್ ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ. ಅದು ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ನೋಡಿದ್ರೆ ಒಳ್ಳೆಯದು. ಓಕೆ, ಧನ್ಯವಾದಗಳು ಮಾಯಾ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ತುಂಬ ಜನ ಹೇಳ್ತಿರ್ತಾರೆ ಕಾಮನ್ ಆಗಿ ಸರ್ಜರಿ ಆದ ತಕ್ಷಣ ವೆಯ್ಟ್ ಗೇನ್ ಆಗ್ತಾ ಇದ್ದೀವಿ ಅಂತಂದ್ಬಿಟ್ಟು. ಅದು ಯಾವ ರೀಸನ್ಗೆ ಆಗ್ತಾ ಇರ್ಬೋದು ಡಾಕ್ಟರ್? ಸೊ ಮೇಯ್ನ್ ಏನಂದರೆ ಸಿಸೇನ್ ಇರಲಿ, ಯಾವುದೋ ಆಪ್ರೇಷನ್ ಇರಲಿ, ಇವಾಗ ಯಾವುದು ಆಪ್ರೇಷನ್ ಮಾಡಿದ್ರೆ ಫ್ರ್ಯಾಕ್ಚರ್ ಮಾಡಿದ್ರೂ ನಮ್ಮದು ಆ್ಯಪಿಟೈಟ್ ಅಷ್ಟೇ ಇರುತ್ತೆ, ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿಬಿಡುತ್ತೆ. ಸೊ ನಮಗೆ ಗೊತ್ತಿರಲ್ಲ, ನಾವು ತಿಂತಾ ಹೋಗ್ತೀವಿ, ಮತ್ತು ಆ್ಯಕ್ಟಿವಿಟೀಸ್ ಕಮ್ಮಿ ಇದ್ದರೆ ಡೆಫಿನೆಟ್ಲಿ ವೆಯ್ಟ್ ಗೇನ್ ಆಗುತ್ತೆ. ಅದೇ ಥರ ಇವಾಗ ಸ್ಪೋರ್ಟ್ಸ್ಮೆನ್ನು ನೀವು ನೋಡಿ, ಎಷ್ಟೋ ಜನ ರಿಟೈರ್ ಆದಮೇಲೆ ದಪ್ಪ ಆಗಿಬಿಡ್ತಾರೆ. ಸೊ ಅದು ಏನು ಕಾರಣ? ಅದೇ ಇವಾಗ ಇಟ್ಸ್ ನಾಟ್ ಇಂಪಾರ್ಟೆಂಟ್, ಫಿಗರು ಫಿಟ್ನೆಸ್ಸು ಇಂಪಾರ್ಟೆಂಟ್ ಇಲ್ಲ ಅಂತ ಮಾಡಿಬಿಡ್ತಾರೆ. ಯಾರು 5 ಗಂಟೆಗೆ ಎದ್ದೊಳ್ತಾರೆ, ಯಾರು ಎಕ್ಸಸೈಸ್ ಮಾಡ್ತಾರಂತ. ಸೊ ಆವಾಗ ಆಟೋಮ್ಯಾಟಿಕ್ಲಿ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಮೇಯ್ನ್ ಅಂದರೆ ಇದು ಎಲ್ಲ ಲೈಫ್ ಸ್ಟೈಲ್ ಪ್ರಾಬ್ಲಮ್ಮು, ಅದು ಕಾಯಿಲೆ ಪ್ರಾಬ್ಲಮ್ ಇಲ್ಲ. ಕಾಯಿಲೆ ಅಂದರೆ ನಿಮ್ಮದು ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಅದು ಏನೋ ಓವರ್ ವರ್ಕ್ ಆಗ್ತಾ ಇತ್ತು, ಆವಾಗ ವೆಯ್ಟ್ ಲಾಸ್ ಆಗಿತ್ತು, ಇವಾಗ ಅದು ಸರಿ ಮಾಡಿಬಿಟ್ಟಿದ್ದೀರಾ, ಸೊ ಅದಕ್ಕೆ ವೆಯ್ಟ್ ಗೇನ್ ಆಗ್ತಾ ಇದೆ, ಆ ಥರ ಇದ್ದರೆ ಬೇರೆ ವಿಷಯ. ಬಟ್ ಅದು ಬಿಟ್ಟು ನೀವು ಇವ್ಯಾಲ್ಯೂಯೇಟ್ ಮಾಡಬೇಕು ಯಾಕೆ ವೆಯ್ಟ್ ಗೇನ್ ಆಗ್ತಾ ಇದೆ ಅಂತ. ಓಕೆ ಡಾಕ್ಟರ್, ಆಗಲೇ ಕರುಳಿನ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಸ್ಕ್ಯಾನಿಂಗ್ ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟರ್, ಅದು ಮುಂದುವರಿಸಿ ಡಾಕ್ಟರ್. ಹಾಂ, ಸೊ ಅಲ್ಟ್ರಾಸೌಂಡ್ನಲ್ಲಿ ನೀವೇ ನಿಮ್ಮದು ರಿಪೋರ್ಟ್ಸ್ ನೋಡಿದ್ರೆ ಅಲ್ಲಿ ಅವರು ಇಂಟೆಸ್ಟೈನ್ ಬಗ್ಗೆ ನಾರ್ಮಲಿ ಬರೆಯಲ್ಲ. ಇಂಟೆಸ್ಟೈನ್ ನೀವು ಕರೆಕ್ಟಾಗಿ ನೋಡಬೇಕಂದ್ರೆ ನೀವು CT ಸ್ಕ್ಯಾನು ಅಥವಾ MRI ಮಾಡಬೇಕು. ಸೊ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಅವ್ರಿಗೆ ಹೊಟ್ಟೆ ನೋವು ಇರುತ್ತೆ, ಅವ್ರು ಹೋಗ್ತಾರೆ, ಅಲ್ಟ್ರಾಸೌಂಡ್ ನಾರ್ಮಲ್ಲು 1 ಕಡೆ 2 ಕಡೆ 3 ಕಡೆ ಮಾಡ್ತಾರೆ, ಎಲ್ಲ ಕಡೆ ಬೇರೆ ಬೇರೆ ಡಾಕ್ಟರ್ಸ್ ಒಪಿನಿಯನ್ ತೊಗೊಳ್ತಾರೆ, ಎಲ್ಲ ನಾರ್ಮಲ್ ಅಂತಲೇ ಬರುತ್ತೆ. ಸೊ ಅಲ್ಲಿ ಮಿಸ್ಟೇಕ್ ಆಗುತ್ತೆ. ಸೊ ಇವಾಗ ಒಂದೊಂದು ಸತಿ ಗ್ಯಾಸ್ಟ್ರಿಕ್ ಇದ್ದರೆ ಅಲ್ಸರ್ ಇರುತ್ತೆ, ಅಲ್ಸರ್ ಇದ್ರೇನು ನೀವು ಎಂಡೋಸ್ಕೋಪಿ ಮಾಡಿ ನೋಡಬೇಕು. ಅದು ಮಾಡಿಲ್ಲ ಅಂದರೆ ನಿಮಗೆ ಅದು ಹುಣ್ಣಿದೆಯಾ ಅಂತ ಗೊತ್ತಾಗಲ್ಲ. ಸೊ ಇವಾಗ ಅಪೆಂಡಿಸೈಟಿಸ್ ಆದ್ರೂ ಅಪೆಂಡಿಕ್ಸ್ ಇರೋದು ವೈಟ್ ಕಲರು, ಊತ ಬಂದರೆ ಕೆಂಪಿರುತ್ತೆ, ಗ್ಯಾಂಗ್ರೀನ್ ಆದರೆ ಕಪ್ಪಿರುತ್ತೆ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಟ್ರಾಸೌಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಅದರಲ್ಲಿನೂ ಗ್ಯಾಸ್ ಇದ್ದರೆ ಅಲ್ಟ್ರಾಸಾನಿಕ್ ವೇವ್ಸ್ ಒಳಗಡೆ ಹೋಗಲ್ಲ. ಸೊ ಅದಕ್ಕೆ ಎಲ್ಲರೂ ಅಲ್ಟ್ರಾಸೌಂಡೇ ಇಟ್ಕೊಂಡು ನಾರ್ಮಲ್ ಇದೆ ಡಾಕ್ಟ್ರೇ ನನಗೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ನೀವು ಇನ್ನೂ ಇವ್ಯಾಲ್ಯೂಯೇಟ್ ಮಾಡಿಲ್ಲ ಕರೆಕ್ಟಾಗೆ.
ಅದಕ್ಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ನಾವು ಹೇಳ್ತೀವಿ. ಎಸ್ ಡಾಕ್ಟರ್. ಈಗ ನಾರ್ಮಲ್ ಆಗಿ ಜನರಲ್ ಸರ್ಜರಿ ಮಾಡಿಸ್ಕೊಂಡಂಥವ್ರು ಸರ್ಜರಿ ಆದಮೇಲೆ ಏನೇನು ಮಾಡಬೇಕು, ಯಾವ ರೀತಿಯಾಗಿ ನಾವು ಡಯಟ್ ಫಾಲೋ ಮಾಡಬೇಕು, ಈ ಥರ ಕನ್ಫ್ಯೂಷನ್ಸಲ್ಲಿ ಇರ್ತಾರೆ. ನಾರ್ಮಲಾಗಿ ಯಾವ ಥರ ಲೈಫ್ ಸ್ಟೈಲನ್ನು ಇಟ್ಕೊಳ್ಬೇಕಾಗುತ್ತೆ ಡಾಕ್ಟರ್ ಸರ್ಜರಿ ಎಲ್ಲ ಆದ ನಂತರದಲ್ಲಿ? ಸರ್ಜರಿ ಯಾವ ಪ್ರಕಾರ ಮಾಡಿದ್ದೀರಾ ಅದ್ರ ಮೇಲೆ ಇರುತ್ತೆ. ಇವಾಗ ನೀವು ಬ್ರೆಸ್ಟ್ ಲಂಪ್ ಮಾಡಿದ್ದೀರಾ ಅಥವಾ ಸಿಸ್ಟು ಲೈಪೋಮಾ ತೆಗೆದಿದ್ದೀರಾ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಲೈಫ್ ಮಾಡ್ಬೋದು. ಬಟ್ ನೀವು ಹೊಟ್ಟೆದು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀರಾ, ಕರಳದು ಆಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂದರೆ ಕರಳಿಗೆ ಸ್ವಲ್ಪ ರೆಸ್ಟ್ ಕೊಡಬೇಕು. ಹೊಟ್ಟೆದು ಆಪ್ರೇಷನ್ ಮಾಡಿದ್ದೀರಾ, ಹರ್ನಿಯಾ ಮಾಡಿದ್ದೀರಾ ಅಂದರೆ ಅದು ಸ್ವಲ್ಪ ನೋಡ್ಕೋಬೇಕು. ಯಾಕಂದರೆ ನೀವು ಭಾರ ಹಾಕಿಬಿಟ್ರೆ ಅದು ಇನ್ನೂ ಜಾಯಿನ್ ಆಗಿರಲ್ಲ, ಅದು ರಿಕರೆನ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಅಷ್ಟು ಬಿಟ್ಟು ಎಲ್ಲ ನಾರ್ಮಲ್ ಲೈಫೇ. ಸರ್ಜರಿ ಮಾಡಿಬಿಟ್ಟು ರಿಸ್ಟ್ರಿಕ್ಷನ್ ಅಂತ ಇಲ್ಲ. ನಾವು ಸರ್ಜರಿ ಮಾಡೋದು ನೀವು ನಾರ್ಮಲ್ ಲೈಫ್ ಕಂಟಿನ್ಯೂ ಮಾಡೋದಕ್ಕೆ ಮಾಡೋದು. ಸೊ ಅದು ಏನೋ ಬರ್ತಾ ಇರುವಾಗ ಬಾಧೆ ಬಂತು, ಇವಾಗ ನೀವು ಕಾರ್ ಓಡಿಸ್ತಾ ಇರ್ತೀರ, ಪಂಕ್ಚರ್ ಆದರೆ ಅದು ಚೇಂಜ್ ಮಾಡ್ತೀರಾ ವೀಲು ಅಥವಾ ರಿಪೇರಿ ಮಾಡ್ತೀರಾ. ನಾವು ಅದೇ ಥರ ಫಿಟ್ ಮಾಡಿಕೊಡ್ತೀವಿ, ರಿಪೇರಿ ಮಾಡಿಕೊಡ್ತೀವಿ, ನೀವು ಕಂಟಿನ್ಯೂ ಮಾಡ್ಬೋದು ನಿಮ್ಮ ಜರ್ನಿ. ಓಕೆ ಡಾಕ್ಟರ್. ಇನ್ನು ದೊಡ್ಡವರಲ್ಲಿ ಒಂದು ರೀತಿಯಾದಂಥ ಸರ್ಜರಿಗಳಾದರೆ ಈ ಮಕ್ಕಳಲ್ಲೂ ಕೂಡ ಸರ್ಜರಿ ಅವಶ್ಯಕತೆ ಬರುತ್ತಾ? ಯಾವ್ಯಾವ ಸಮಸ್ಯೆಗಳಿಗೆ ಸರ್ಜರಿ ಮಾಡಲೇಬೇಕಾಗುತ್ತೆ ಅಂತ ಡಾಕ್ಟರ್? ಸೊ ಮಕ್ಕಳಲ್ಲಿನೂ ಹರ್ನಿಯಾ ಬರುತ್ತೆ, ಮಕ್ಕಳಲ್ಲಿನೂ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಬರುತ್ತೆ, ಮಕ್ಕಳಲ್ಲಿನೂ ಅಪೆಂಡಿಕ್ಸ್ ಬರುತ್ತೆ. ಕಾಮನ್ ತುಂಬ ಕಾಯಿಲೆ ಇದೆ ಆ ಥರ. ನಮಗೇನು ಬರುತ್ತೆ ಅದೂ ಅವ್ರಿಗೂ ಬರ್ಬೋದು, ಟಿ ಬಿನೂ ಆಗ್ಬೋದು, ಎಲ್ಲ ಆಗ್ಬೋದು. ಸೊ ಇವ್ಯಾಲ್ಯೂಯೇಟ್ ಮಾಡೋದು ಇಂಪಾರ್ಟೆಂಟ್. ಬಟ್ ಏನಂದರೆ ಎಷ್ಟೋ ಜನ ಮಕ್ಕಳು ನೀವು ಡಾಕ್ಟ್ರ್ ಹತ್ರ ಹೋಗಿ ಪೇಷಂಟಾಗಿ ಅವ್ರಿಗೆ ಟೈಮ್ ಇರಬೇಕು, ಕೇಳ್ಕೋಬೇಕು, ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ನಮಗೆ ಎಷ್ಟೋ ಜನ ಬರ್ತಾರೆ ಹೇಳ್ತಾರೆ, ಮಕ್ಕಳು ಇವಾಗ ಬೆಳಿಗ್ಗೆ ಎಕ್ಸಾಮ್ ಬರ್ತಾ ಬರ್ತಾ ಹೊಟ್ಟೆ ನೋವು ಶುರು ಆಗಿಬಿಡುತ್ತೆ, ಅಥವಾ ಯಾವುದೋ ಟಾಪಿಕ್ ಇದ್ದರೆ, ಟೀಚರ್ ಇದ್ದರೆ, ಯಾವುದೋ ಟ್ಯೂಷನ್ ಇದ್ದರೆ ಹೊಟ್ಟೆ ನೋವು ಬರುತ್ತೆ. ರಾತ್ರಿ ಚೆನ್ನಾಗಿ ಮಲಗಿರ್ತಾನೆ. ನಾವು ಅವ್ರಿಗೆ ವೆರಿ ಸಿಂಪಲ್ ಎಕ್ಸಾಂಪಲ್ ಕೊಡೋದು, ಇವಾಗ ನಿಮಗೆ ಬೇದಿ ಇದ್ದರೆ, ವಾಂತಿ ಇದ್ದರೆ, ಮಧ್ಯರಾತ್ರಿನೂ ಅಥವಾ ಯೂರಿನ್ ಪ್ರಾಬ್ಲಮ್ ಇದ್ರೂ ಎದ್ದೊಳ್ಬಿಟ್ಟು ಬಾತ್ರೂಮ್ ಹೋಗ್ತೀರಾ. ಸೊ ನಾರ್ಮಲಿ ಸೀರಿಯಸ್ ಕಾಯಿಲೆ ಇದ್ದರೆ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ. ಸೊ ಇವಾಗ ಮಗು ಯಾವುದು ಮಧ್ಯರಾತ್ರಿ ಬಂದು ಎದ್ದೊಳ್ಬಿಡ್ತಾ ಇದ್ದಾನೆ ಅಂದರೆ ಏನೋ ಪ್ರಾಬ್ಲಮ್ ಇರಬೇಕು, ಇವ್ಯಾಲ್ಯೂಯೇಟ್ ಮಾಡಬೇಕು. ಬಟ್ ಬೆಳಿಗ್ಗೆಯಿಂದ ಸುಮ್ಮನೆ ಅವರು ಹಠ ಮಾಡ್ತಾ ಇದ್ದರೆ ಬೇರೆ ವಿಷಯ. ಎಸ್ ಡಾಕ್ಟರ್. ನಾರ್ಮಲಿ ಇವಾಗ ತುಂಬ ಜನ ಪ್ರೆಗ್ನೆನ್ಸಿ, ಮಗು ಡೆಲಿವರಿ ಎಲ್ಲ ಆದ ನಂತರದಲ್ಲಿ ಹೊಟ್ಟೆ ತುಂಬ ಲೂಸ್ ಆಗಿದೆ ಅಂತ ತುಂಬ ಜನ ಅಂದ್ಕೊಳ್ಳಿ. ಈ ಬ್ಯೂಟಿ ಕಾನ್ಷಿಯಸ್ ಇರೋರಂತೂ ಅದನ್ನು ಆದಷ್ಟು ಬೇಗ ಸರಿ ಮಾಡ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲೇ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಏನಾದರೂ ಸರ್ಜರಿಗಳು ಇದೆಯಾ ಡಾಕ್ಟರ್ ಅದನ್ನ ಸರಿ ಮಾಡೋದಕ್ಕೆ? ಹೌದಮ್ಮ, ಅದಿದೆ. ಸೊ ಎಷ್ಟೋ ಜನಕ್ಕೆ ಅದು ಪ್ರೆಗ್ನೆನ್ಸಿ ಆದಮೇಲೆ ಹೊಟ್ಟೆ ತಿರ್ಗಾ ಟೈಟ್ ಆಗಲ್ಲ. ಸೊ ನಾವು ಹೇಳ್ತೀವಿ ದೇವರು ಆ ಥರ ಮಾಡಿರೋದು, ಮಸಲ್ಸ್ ಎಲ್ಲ ವೀಕ್ ಆಗುತ್ತೆ. ಎಷ್ಟೋ ಜನಕ್ಕೆ ಅದು 6 ಪ್ಯಾಕ್ ಮಸಲ್ ಇದೆಯಲ್ಲೋ, ರೆಕ್ಟಸ್ ಅಂತ ಹೇಳ್ತೀವಿ, ಅದು ಪಕ್ಕದ್ದು ಹೋಗಿದ್ಬಿಡುತ್ತೆ. ಸೊ ಅವರು ನಿಂತಿರುವಾಗ ಇನ್ನೂ ಪ್ರೆಗ್ನೆಂಟು ಅಂತ ಅನಿಸ್ತಾ ಇರ್ತಾರೆ. ಅದು ಲೇಡೀಸ್ಗೆ ಮಾತ್ರ ಇಲ್ಲ, ಎಷ್ಟೋ ಒಬೀಸ್ ಜನ ಇರ್ತಾರೆ, ವೆಯ್ಟ್ ಲಾಸ್ ಆದಮೇಲೆ ಅದು ಸರಿ ಹೋಗಲ್ಲ. ಸೊ ಅವ್ರಿಗೂ ಆಗುತ್ತೆ, ಮೆನ್ಗೂ ಆಗುತ್ತೆ, ಲೇಡೀಸ್ಗೂ ಆಗುತ್ತೆ. ಸೊ ಅದು ಏನಂದರೆ ಅದು 6 ಪ್ಯಾಕ್ ಮಸಲ್ ವೀಕ್ ಇರೋದ್ರಿಂದ ಒಕ್ಕಲಿನಲ್ಲಿ ಕಾಮನ್ನು ಹರ್ನಿಯಾ ಬರೋದು. ಸೊ ಅದಕ್ಕೆ ನೀವು ಒಕ್ಕಲದ್ದು ಹರ್ನಿಯಾ ಮಾತ್ರ ಮಾಡ್ಬೋದು, ಬಟ್ ನಿಂತಿದ್ರೆ ಇನ್ನೂ ಹೊಟ್ಟೆ ಪ್ರೆಗ್ನೆಂಟ್ ಥರನೇ ಅನಿಸುತ್ತೆ. ಅದು ನಾವು ಸರ್ಜರಿ ಮಾಡಿಬಿಟ್ಟು ಟೈಟ್ ಮಾಡ್ತೀವಿ. ಲ್ಯಾಪ್ರೋಸ್ಕೋಪಿ ಮತ್ತು ಓಪನ್ನು ಎರಡೂ ಪ್ರಕಾರ ಇದೆ. ಬಟ್ ಏನಂದರೆ ಲ್ಯಾಪ್ರೋಸ್ಕೋಪಿನಲ್ಲಿ ಒಳಗಡೆದು ಮಸಲ್ ಟೈಟ್ ಮಾಡ್ಬೋದು, ಬಟ್ ಸ್ಕಿನ್ನು ಲೂಸ್ ಇರೋದು ತೆಗಿಯೋಕ್ಕಾಗಲ್ಲ. ಸೊ ಅಬ್ಡಾಮಿನೋಪ್ಲಾಸ್ಟಿ ಆರ್ ಟಮಿ ಟಕ್ ಅಂತ ಎಷ್ಟೋ ಜನ ಕೇಳಿರ್ತಾರೆ, ಅದು ಸರ್ಜರಿ ಮಾಡಿಬಿಟ್ಟು ಅವ್ರದ್ದು ಹೊಟ್ಟೆ ಫ್ಲ್ಯಾಟ್ ಮಾಡೋಕ್ಕೆ ಮಾಡ್ತೀವಿ. ಯಾಕಂದರೆ ಅದು ವೆರಿ ಸಿಂಪಲ್. ಅವ್ರು ನಿಂತಿರುವಾಗ ಹೊಟ್ಟೆ ಮುಂದೆ ಇರುತ್ತೆ, ಮಲಗಿರುವಾಗ ಹೊಟ್ಟೆ ಫ್ಲ್ಯಾಟ್ ಇರುತ್ತೆ ಅಥವಾ ಒಳಗಡೆ ಹೋಗುತ್ತೆ. ಸೊ ಆ ಪ್ರಕಾರನಲ್ಲಿ ಇದು ಮಾಡಿದ್ರೆ ಅವ್ರಿಗೆ ಸೈಕಾಲಜಿಕಲಿ ಎಷ್ಟೋ ಬೆಟರ್. ಎಷ್ಟೋ ಜನ ಆಮೇಲೆ ಅವರು ಟೀ ಶರ್ಟು ಇದು ಏನೂ ಹಾಕಲ್ಲ, ಲೂಸಾಗಿ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ. ಎಷ್ಟೋ ಜನಕ್ಕೆ ಸೈಕಾಲಜಿಕಲ್ ಪ್ರಾಬ್ಲಮ್ ಆಗುತ್ತೆ, ಫ್ಯಾಮಿಲಿನಲ್ಲೂ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಇರುವಾಗ ನಾವು ಅದು ಹೊಟ್ಟೆ ಟೈಟ್ ಮಾಡಿಕೊಡ್ತೀವಿ. ಓಕೆ ಡಾಕ್ಟರ್. ಇನ್ನು ತುಂಬ ಜನ ತುಂಬ ಫ್ಯಾಟ್ ಇರ್ತಾರೆ, ತುಂಬ ಎಕ್ಸಸೈಸ್ ಮಾಡಿದ್ರು ಆ ಫ್ಯಾಟ್ ಕರಗಿಸೋದಕ್ಕೆ ಆಗೋದಿಲ್ಲ, ಅಂಥವ್ರಿಗೂ ಕೂಡ ಸರ್ಜರಿಗಳಿರುತ್ತಾ ಫ್ಯಾಟ್ ಕಡಿಮೆ ಮಾಡೋದಕ್ಕೆ ಅಂತ? ಕರೆಕ್ಟ್. ಸೊ ಒಬೀಸ್ ಇದ್ದರೆ, ಹೊಟ್ಟೆ ವೆಯ್ಟ್ ತುಂಬ ಜಾಸ್ತಿ ಇದೆ, ನಾವು BMI ಅಂತ ಬಾಡಿ ಮ್ಯಾಸ್ ಇಂಡೆಕ್ಸ್ ಅಂತ ಕ್ಯಾಲ್ಕ್ಯುಲೇಟ್ ಮಾಡ್ತೀವಿ. ಅದರಲ್ಲಿ ಇಂಪಾರ್ಟೆನ್ಸ್ ಏನಂದರೆ ಇವಾಗ ಅದು ಎಷ್ಟೋ ಕಡೆ ಬರ್ತಾ ಇದೆ, ಎಸ್ಪೆಷಲಿ ಮಕ್ಕಳು ಓವರ್ ವೆಯ್ಟ್ ಇದ್ದಾರೆ ಅಂತ. ಓವರ್ ವೆಯ್ಟ್ ಇದ್ದರೆ ಇವಾಗ ನಮಗೆ ಅಟ್ಲೀಸ್ಟ್ ಫಾರ್ ಮೀ ಆ ಥರ ಇಲ್ಲ. ನನಗೇನೆಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಮ್ಮಿ ಆಗುತ್ತೆ, ಮತ್ತು ಬೇರೆ ಬೇರೆ ಕಾಯಿಲೆ ಬರುತ್ತೆ. ಸೊ ಅದರಿಂದ ನೀವು ಹೆಲ್ದಿ ಇರಬೇಕು.
ಸೊ ಅದಕ್ಕೆ ನಾವು ಟ್ರೀಟ್ಮೆಂಟ್ ಹೇಳ್ತೀವಿ. ಫಸ್ಟ್ ಅಂದರೆ ಡಯಟು ಮತ್ತು ಎಕ್ಸಸೈಸ್. ಸೊ ಫ್ಯಾಮಿಲಿ ಕೌನ್ಸ್ಲಿಂಗ್ ಮಾಡಿಬಿಟ್ಟು ಅವ್ರು ಏನೇನು ಕೊಡ್ತಾ ಇದ್ದಾರೆ ಊಟಕ್ಕೆ, ಅದು ಎಷ್ಟು ಕ್ಯಾಲರಿ ಇದೆ, ಡಯಟಿಷಿಯನ್ ಹತ್ರ ಕೂತ್ಕೊಂಡು ಅದು ಅವ್ರು ಲೆಕ್ಕ ಹಾಕ್ಕೊಂಡು ಚೇಂಜ್ ಮಾಡಬೇಕು. ಅದು ಆದಮೇಲೆ ಎಕ್ಸಸೈಸ್ ಏನು ಮಾಡ್ತಾರೆ, ಅಥವಾ ಸುಮ್ಮನೆ ವಾಟ್ಸ್ಯಾಪು, ಕಂಪ್ಯೂಟರು, ಇಂಟರ್ನೆಟ್ನಲ್ಲೇ ಇದ್ದಾರಾ ಏನು ಅಂತ ಅವ್ರು ಹೇಳ್ತೀವಿ. ಅದಾದಮೇಲೆ ಸೈಕಾಲಜಿಕಲ್ ಇವ್ಯಾಲ್ಯೂಯೇಷನ್. ಏನಂದರೆ ಸ್ವಲ್ಪ ಜನ ಟೆನ್ಷನ್ನಲ್ಲಿ ಜಾಸ್ತಿ ಊಟ ಮಾಡ್ತಾ ಇರ್ತಾರೆ. ಸೊ ಟೆನ್ಷನ್ ಬಂತಾ ತಿಂತಾ ಇರ್ತಾರೆ. ಸ್ವಲ್ಪ ಜನ ಟೆನ್ಷನ್ನಲ್ಲಿ ಊಟ ಬಿಟ್ಬಿಡ್ತಾರೆ, ವೆಯ್ಟ್ ಕಮ್ಮಿ ಆಗುತ್ತೆ, ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ. ಸೊ ಅದು ಎಲ್ಲ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಆಮೇಲೆ ಅವ್ರು ಟ್ರೈ ಮಾಡಿದ್ಮೇಲೆ ಇನ್ನೂ ವೆಯ್ಟ್ ಕಮ್ಮಿ ಆಗ್ತಾಯಿಲ್ಲ ಅಂದರೆ ಅವರು ಹೆಲ್ದಿ ಇರಬೇಕಂತ ಸರ್ಜರಿ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಬೇರಿಯಾಟ್ರಿಕ್ ಸರ್ಜರಿ. ಇದು ಫ್ಯಾಟ್ ತೆಗೆಯೋದು ಸರ್ಜರಿ ಇಲ್ಲ. ಫ್ಯಾಟ್ ತೆಗೆದುಬಿಟ್ರೆ ನಿಮ್ಮದು ಫ್ಯಾಟು ಥೈ, ಹೊಟ್ಟೆ, ಬಟಕ್ಸ್ ಎಲ್ಲ ಇಂದ ತೆಗಿಬೋದು. ಬಟ್ ಏನಂದರೆ ಹೊಟ್ಟೆ ಒಳಗಡೆ ಇರೋದು ಫ್ಯಾಟು ತೆಗಿಯೋಕ್ಕಾಗಲ್ಲ. ಲಂಗ್ಸ್ ಪಕ್ಕ, ಲಿವರ್ ಪಕ್ಕ ಇರೋದು ಫ್ಯಾಟು ಎಲ್ಲ ತೆಗಿಯೋಕ್ಕಾಗಲ್ಲ. ಸೊ ಅದಕ್ಕೆ ಫ್ಯಾಟಿ ಲಿವರ್ ಅಂತ ಎಲ್ಲ ಹೇಳ್ತೀವಿ. ಸೊ ಆವಾಗ ಆ ಸರ್ಜರಿ ಸುಮ್ಮನೆ ಕಾಸ್ಮೆಟಿಕ್ ಸರ್ಜರಿ. ಈ ಸರ್ಜರಿ ಲೈಫ್ ಸ್ಟೈಲ್ ಚೇಂಜ್ ಸರ್ಜರಿ. ಸೊ ಒಂದೊಂದು ಸತಿ 30-40 ಕಿಲೋ ಕಮ್ಮಿ ಆಗಿಬಿಡ್ತಾರೆ ಪೇಷಂಟ್ಸು. ಅವ್ರಿಗೂ ಎಷ್ಟೋ ಬೆಟರ್ ಅನಿಸತ್ತೆ. ಲೈಫು ಇವಾಗ ಡಯಾಬಿಟೀಸ್ ಇದ್ರೂ ಕಮ್ಮಿ ಆಗುತ್ತೆ, ಬಿ ಪಿ ಇದ್ದರೆ, ಸ್ನೋರಿಂಗ್ ಇದ್ದರೆ, ಇನ್ಫರ್ಟಿಲಿಟಿ ಇದ್ದರೆ ಕಮ್ಮಿ ಆಗುತ್ತೆ. ಸೊ ಅದರಿಂದ ನಾವು ಎಷ್ಟೋ ಜನಕ್ಕೆ ಸರ್ಜರಿ ಅಡ್ವೈಸ್ ಮಾಡ್ತೀವಿ. ಅದೂ ಬೇರೆ ಬೇರೆ ಥರ ಸರ್ಜರಿ ಇದೆ, ಅದು ಟೇಲರ್ ಮೇಡ್ ಮಾಡಬೇಕು. ಓಕೆ ಡಾಕ್ಟರ್, ನೀವು ಸರ್ಜರಿ ಬಗ್ಗೆ ಹೇಳ್ತಿದ್ರಿ. ನಾವು ಈಗ ಕಾಮನಾಗಿ ಕೇಳ್ತಾ ಇರ್ತೀವಿ ರೋಬೋಟಿಕ್ ಸರ್ಜರಿ, ಓಪನ್ ಸರ್ಜರಿ, ಈಗ ತುಂಬ ಟೈಪ್ಸ್ ಇದೆ. ಅದ್ರ ಬಗ್ಗೆ ಹೇಳೋದಾದರೆ ಡಾಕ್ಟರ್? ಸೊ ಸರ್ಜರಿ ಮಾಡೋಕ್ಕೆ ಮುಂಚೆ ಬಿಗ್ ಸರ್ಜನ್ ಇಸ್ ಬಿಗ್ ಕಟ್ ಅಂತ ಹೇಳ್ತಾ ಇದ್ರಿ. ಅಂದರೆ ದೊಡ್ಡ ಗಾಯ ಹಾಕಿದ್ರೆ ದೊಡ್ಡ ಸರ್ಜನ್ ಅಂತ. ಬಟ್ ಏನಂದರೆ ಪೇಷಂಟ್ಗೆ ನೋವು ಜಾಸ್ತಿ, ಗಾಯ ವಾಸಿ ಆಗೋದು ಜಾಸ್ತಿ ಕಷ್ಟ ಎಲ್ಲ. ಸೊ ಅದರಿಂದ ನಾವು ಇವಾಗ ಸ್ಮಾಲ್ ಸರ್ಜರಿ, ಸ್ಮಾಲ್ ಕಟ್ಸ್ ಮಾಡಿಬಿಟ್ಟು ಅದೇ ಸರ್ಜರಿ ಮಾಡಿದ್ರೆ ಎಷ್ಟೋ ಒಳ್ಳೆಯದು ಅಂತ ಮಾಡ್ತೀವಿ. ಸೊ ಅದು ಬಂದಿರೋದು ಲ್ಯಾಪ್ರೋಸ್ಕೋಪ್ ಅಥವಾ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತ, ಅಥವಾ ಕೀ ಹೋಲ್ ಸರ್ಜರಿ. ಅಂದರೆ ಅನಸ್ಥೀಸಿಯಾ ಕಂಪ್ಲೀಟ್ ಕೊಡ್ತೀವಿ. ಗಾಯ ಸಣ್ಣದು, ನಾರ್ಮಲಿ 10 mm ಅಥವಾ 12 mm, 1 ಸೆಂಟಿಮೀಟರ್ ಗಾಯ ಅಂತ ಇಳ್ಕೊಳ್ಳಿ. ಅದ್ರ ಮುಖಾಂತರ ಒಳಗಡೆ TV ಕ್ಯಾಮರಾ ಮತ್ತು ಇನ್ಸ್ಟ್ರೂಮೆಂಟ್ಸ್ ಹಾಕ್ಕೊಂಡು ಎಲ್ಲ ಸರ್ಜರಿ ಅದೇ ಮಾಡ್ತೀವಿ. ಮುಂಚೆ ಏನು ಆಪ್ರೇಷನ್ ಮಾಡ್ತಾಯಿದ್ವಿ ಅದೇ ಮಾಡ್ತೀವಿ, ಬಟ್ ಗಾಯ ಮಾತ್ರ ಕಮ್ಮಿ. ಓನ್ಲಿ ಪ್ರಾಬ್ಲಮ್ ಏನಂದರೆ ಇವಾಗ ಒಂದೊಂದು ಸತಿ ಕ್ಯಾನ್ಸರ್ ಸರ್ಜರಿ ಮಾಡಿದ್ರು ಅದು ಗಡ್ಡೆ ಇವಾಗ ತೆಗಿಬೇಕು. ಗಡ್ಡೆ ಅದು ಪುಡ್ಡಿ ಬಡಿ ಮಾಡಿ ತೆಗಿಯೋಕ್ಕಾಗಲ್ಲ. ಸೊ ಆವಾಗ ಒಂದು ಸಣ್ಣ ಗಾಯ ಮಾಡಿ ಅದು ಗಡ್ಡೆ ತೆಗಿಬೇಕಾಗತ್ತೆ. ಯೂಟ್ರಸ್ ಸರ್ಜರಿ ಮಾಡಿದ್ರೆ ಆ ಪ್ರಾಬ್ಲಮ್ ಇರಲ್ಲ, ಯಾಕಂದರೆ ಡೆಲಿವರಿ ಥರನೇ ನಾವು ಕೆಳಗಡೆಯಿಂದನೇ ಯೂಟ್ರಸ್ ಡೆಲಿವರ್ ಮಾಡಿಬಿಟ್ಟು ತೆಗಿತೀವಿ. ಬಟ್ ಗಡ್ಡೆ ಇದ್ದರೆ, ಕರಳುದು ಕ್ಯಾನ್ಸರ್ ಇದ್ದರೆ, ಅಥವಾ ಸ್ಪ್ಲೀನ್ ಸರ್ಜರಿ ಇದ್ದರೆ, ಲಿವರ್ ಸರ್ಜರಿ ಇದ್ದರೆ ಅದು ಆ ಥರ ಮಾಡಬೇಕಾಗತ್ತೆ. ಗಾಲ್ ಬ್ಲ್ಯಾಡರ್ನಲ್ಲಿ ಅದು ಗಾಲ್ ಬ್ಲ್ಯಾಡರ್ ಬ್ಯಾಗ್ ಥರ ಇರುತ್ತೆ, ಅದು ಕಟ್ ಮಾಡಿ ತೆಗಿಬೋದು. ಸ್ಟೋನ್ಸು ಪೌಡರ್ ಆಗುತ್ತೆ ಅಂದರೆ ಪೌಡರ್ ಪುಡ್ಡಿ ಮಾಡಿ ತೆಗಿಬೋದು. ಸೊ ಅದು ಬಿಟ್ಟು ಬೇರೆ ಕಡೆ ಎಲ್ಲ ಇದು. ಇವಾಗ ಲ್ಯಾಪ್ರೋಸ್ಕೋಪಿ ಬೇರೆ ಎಲ್ಲ ಕಡೆ ಸಿಗ್ತಾ ಇದೆ, ಸೊ ಅದು ಬೆಟರು, ಬಟ್ ಓಪನ್ ಸರ್ಜರಿಗಿಂತ. ಬಟ್ ಇವಾಗ ಫ್ಯಾನ್ಸಿ ಏನಂದರೆ ರೊಬೋಟಿಕ್. ಬಟ್ ರೊಬೋಟಿಕ್ ಸರ್ಜರಿ ಕಾಸ್ಟ್ ಜಾಸ್ತಿ, ಆರ್ಡಿನರಿ ಸರ್ಜರಿಗಿಂತ ಇನ್ನೂ ಜಾಸ್ತಿ ಬಿಲ್ ಇರುತ್ತೆ. ಎಲ್ಲ ಪೇಷಂಟ್ಸ್ಗೆ ಬೇಕಾಗಿಲ್ಲ. ಆ ಥರ ಸರ್ಜರಿ ಬೇಕಾಗಿರೋದು ಒಂದು 3-5% ನಮಗೆ ಲ್ಯಾಪ್ರೋಸ್ಕೋಪಿಯಿಂದ ಮಾಡೋಕ್ಕಾಗಲ್ಲ. ಆ ಥರ ಅವ್ರಿಗೆ ಅದು ರೊಬೋಟಿಕ್ಕು ನಾವು ಅಡ್ವೈಸ್ ಮಾಡ್ತೀವಿ. ಸೊ ಫುಡ್ ಪೈಪ್ ಕ್ಯಾನ್ಸರ್ ಇದ್ದರೆ, ಅಥವಾ ಪ್ರಾಸ್ಟೇಟ್ ಸರ್ಜರಿ ಇದ್ದರೆ, ಕಿಡ್ನಿ ಸರ್ಜರಿ ಇದ್ದರೆ, ಎಲ್ಲಿ ನಾವು ಸ್ಟಿಚಸ್ಗೆ ಈ ಥರ ಅದು ಇನ್ಸ್ಟ್ರೂಮೆಂಟ್ಸ್, ಫ್ಲೆಕ್ಸಿಬಲ್ ಇನ್ಸ್ಟ್ರೂಮೆಂಟ್ಸ್ ಬೇಕು, ಅದು ರೊಬೋಟಿಕ್ನಲ್ಲಿದೆ, ಓಪನ್ ಸರ್ಜರಿನಲ್ಲಿಲ್ಲ, ಅಲ್ಲಿ ಚೂಸ್ ಮಾಡ್ತೀವಿ. ಇಲ್ಲಂದರೆ ಬೇರೆ ಎಲ್ಲ ಸರ್ಜರಿ ನಾವು ಏನು ರೊಬೋಟಿಕ್ನಲ್ಲಿ ಮಾಡ್ತೀವಿ ಅದು ಓಪನ್ ಸರ್ಜರಿನಲ್ಲಿ ಮಾಡಿ ಅಥವಾ ಲ್ಯಾಪ್ರೋಸ್ಕೋಪಿನಲ್ಲಿ ಮಾಡಿ ನಿಮಗೆ ಸಾಕಾಗತ್ತೆ, ರಿಸಲ್ಟ್ ಸೇಮ್. ಓಕೆ ಡಾಕ್ಟರ್, ಈ ಜನರಲ್ ಸರ್ಜರಿ ಬಗ್ಗೆ ತುಂಬ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ತುಂಬ ಯೂಸ್ಫುಲ್ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ನಮಗೆ ನೀವು ಮಾತಾಡೋದೆಲ್ಲ ಕೇಳ್ತಾ ಇದ್ದರೆ ನಿಮ್ಮ ಬಗ್ಗೆ ತಿಳ್ಕೋಬೇಕು, ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೋಬೇಕು ಅಂತ. ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಡೋದಾದರೆ ಡಾಕ್ಟರ್? ಫ್ಯಾಮಿಲಿ ಅಂದರೆ ನನ್ನ ಮಿಸ್ಸಸ್ಸು, ನಾನು ಒಂದು ಸ್ಕೂಲ್ ನಡೆಸ್ತಾ ಇದ್ದೀವಿ ಫಾರ್ ಬ್ರೈನ್ ಡ್ಯಾಮೇಜ್ ಚಿಲ್ಡ್ರನ್, ತಮಹರ್ ಟ್ರಸ್ಟ್ ಅಂತ. ತಮಹರ್ ಅಂದರೆ ರಿಮೂವರ್ ಆಫ್ ಡಾರ್ಕ್ನೆಸ್. ಸೊ ಏನಾಗ್ತಾ ಇತ್ತಂದರೆ 20-30 ವರ್ಷದಿಂದ ಅವರು ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ನೋಡಿರೋದ್ರಿಂದ ಮಾಡ್ರೇಟ್ ಆ್ಯಂಡ್ ಸಿವಿಯರ್ಲಿ ಬ್ರೈನ್ ಡ್ಯಾಮೇಜ್ಡ್ ಮಕ್ಕಳಿಗೆ ಈ ಕಡೆ ಬ್ಯಾಂಗ್ಳೂರ್ದು ಈ ಕಡೆ ಫೆಸಿಲಿಟೀಸ್ ಇರಲಿಲ್ಲ.
ಸೊ ಅವರು ಫುಲ್ ನಾಲೆಜ್ 20-30 ವರ್ಷದ ನಾಲೆಜ್ ಯೂಸ್ ಮಾಡಿಬಿಟ್ಟು ಸ್ಕೂಲ್ ಶುರು ಮಾಡಿದ್ವಿ. ಇವಾಗ 3-4 ಬಿಲ್ಡಿಂಗ್ ಇದೆ ಆ್ಯಂಡ್ 100 ಮೇಲೆ ಮಕ್ಕಳು ಬರ್ತಾರೆ ಸ್ಕೂಲ್ಗೆ ಬೆಳಗ್ಗೆಯಿಂದ ರಾತ್ರಿ. ನಾವು ಮಕ್ಕಳಿಗೆ ಇಲ್ಲ, ಫುಲ್ ಫ್ಯಾಮಿಲಿಗೆ ನೋಡ್ಕೊಳ್ತೀವಿ. ಯಾಕಂದರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಬೇಕಾಗತ್ತೆ. ಸೊ ಸ್ವಲ್ಪ ಜನಕ್ಕೆ ಡಿಪ್ರೆಷನ್ ಇರುತ್ತೆ, ಸ್ವಲ್ಪ ಜನಕ್ಕೆ ಗೈಡೆನ್ಸ್ ಬೇಕಾಗುತ್ತೆ, ಸ್ವಲ್ಪ ಜನಕ್ಕೆ ಸೊ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ನಾವು ಅದು ಎಲ್ಲ ಮಾಡಿಕೊಂಡು ನೋಡ್ಕೊಳ್ತಾ ಇದ್ದೀವಿ. ಸೂಪರ್ ಡಾಕ್ಟರ್, ನಿಮ್ಮ ವೈದ್ಯ ವೃತ್ತಿಯ ಜೊತೆಗೆ ಈ ರೀತಿಯಾಗಿ ಮಕ್ಕಳಿಗೆ ಸಹಾಯ ಮಾಡ್ತಿರುವಂಥದ್ದು, ಸ್ಕೂಲ್ ನಡೆಸ್ತಾ ಇರೋಂಥದ್ದು ಕೇಳಿ ತುಂಬ ಖುಷಿ ಆಯಿತು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆಮೇಲೆ ಜನರಲ್ ಸರ್ಜರಿ ಬಗ್ಗೆ ತುಂಬ ಮಾಹಿತಿನ ತಿಳಿಸ್ಕೊಟ್ರಿ ಡಾಕ್ಟರ್. ತುಂಬ ಯೂಸ್ಫುಲ್ ಆಗಿತ್ತು. ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಜನರಲ್ ಸರ್ಜರಿ ಬಗ್ಗೆ ನಿನ್ನೆ ಸಂಚಿಕೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ಭಾಸ್ಕರ್ ಪೈ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಕಾಲ್ ಮಾಡಿರ್ತೀರಾ ಅಥವಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೂ ಏನಾದರೂ ಸಾಕಷ್ಟು ಅನುಮಾನಗಳು, ಡೌಟ್ಸ್ ಅಥವಾ ಆರೋಗ್ಯ ಸಮಸ್ಯೆಗಳು ಏನಾದರೂ ಕಾಣಿಸ್ಕೊಳ್ತಾ ಇತ್ತು ಅಂತಂದರೆ ನೀವೇನಾದರೂ ಡಾಕ್ಟರ್ ಭಾಸ್ಕರ್ ಪೈ ಅವ್ರನ್ನ ಭೇಟಿ ಮಾಡಬೇಕು, ಕನ್ಸಲ್ಟ್ ಮಾಡಬೇಕು, ನೇರವಾಗಿ ಅವ್ರ ಜೊತೆ ಮಾತನಾಡಬೇಕು ಅಂತಂದರೆ ನಮ್ಮ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲಲ್ಲಿ ಅವರು ಅವೈಲೇಬಲ್ ಇರ್ತಾರೆ. ನೀವು ಅವರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಡಾಕ್ಟರ್ ಭಾಸ್ಕರ್ ಪೈ ಅವ್ರನ್ನ ನೀವು ಭೇಟಿ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆಯ ಬಗ್ಗೆ ನೀವು ಡಿಸ್ಕಸ್ ಕೂಡ ಮಾಡಬಹುದು. ಹಾಗೆ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ವೈದ್ಯರು ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.